ಅದೃಷ್ಟ ಜಾತಕಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ನಮ್ಮೊಂದಿಗೆ ಇದ್ದಾರೆ ಕಾಳಿ ಆರಾಧಕರಾಗಿರುವಂಥ ನಮೋ ರಜತ್ ಗುರುಗಳು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ನಮಸ್ತೆ ಮಾ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ. ಸಮಸ್ತ ಜನತಾ ಟಿ ವೀಕ್ಷಕರಿಗೆ ನಿಮ್ಮ ನಮೋ ರಜತ್ ಗುರುಜಿ ಮಾಡುವ ನಮಸ್ಕಾರಗಳು. ಗುರುಗಳೇ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಈ ಮೊದಲನೇ ದಿನ ಇವತ್ತಿನ ಪಂಚಾಂಗ ಏನಿದೆ, ಮುಹೂರ್ತ ಏನಿದೆ, ಅದನ್ನು ಆರಂಭ ಮಾಡೋ ಮುನ್ನ ಈ ರೀತಿಯಾಗಿ ಈ ದಿನ ಹೇಗೆ ಹೋಗುತ್ತೆ, ಯಾರಿಗೆ ಏನು ಫಲಗಳಿವೆ, ಈ ರೀತಿಯಾಗಿ ತಿಳ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಕುತೂಹಲಗಳು ಜನರಲ್ಲಿ ಇರುತ್ತೆ. ಹಾಗಾಗಿ ಇವತ್ತಿನ ಮುಹೂರ್ತ, ಇವತ್ತಿನ ಪಂಚಾಂಗವನ್ನು ತಿಳಿಸ್ಕೊಡ್ಬೋದಾ? ಖಂಡಿತ. ಇವತ್ತಿನ ವಿಶೇಷವಾಗಿ ನೋಡಿ, 3ನೇ ತಾರೀಕು ಇರುವಂಥದ್ದು ಅಕ್ಟೋಬರ್, ಅದರಲ್ಲೂ ಶುಕ್ರವಾರ ದಿನ ವಿಶೇಷವಾಗಿರುವಂಥದ್ದು. ಏಕಾದಶಿ ತಿಥಿ ಇರುವಂಥದ್ದು. ಸಂಜೆ ಸಂಪೂರ್ಣ ದಿನ ನಮಗೆ ಏಕಾದಶಿನೇ ಇರುವಂಥದ್ದು, ಸುಮಾರು 6:30 ತನಕ ಇರುವಂಥದ್ದು. ನಕ್ಷತ್ರ ಧನಿಷ್ಠ ನಕ್ಷತ್ರ ಇರುವಂಥದ್ದು ಕೂಡ ನೋಡ್ಬೋದು. ದೃಷ್ಟಿಯೋಗ ವಿಷ್ಟೀಕರಣ ಅಂತ ಇವತ್ತು ವಿಶೇಷವಾಗಿರುವಂಥದ್ದು. ವಿಶೇಷವಾಗಿ ಇವತ್ತಿನ ರಾಶಿ ನಾನು ನೋಡೋದಿದ್ರೆ ಕೂಡ ಖಂಡಿತ ಧನಿಷ್ಠ ನಕ್ಷತ್ರ ಇರುವಂಥದ್ದು. ಅದರಿಂದ ಇಲ್ಲೊಂದು ಕಡೆ ರಾಹುವಿನ ನಕ್ಷತ್ರದಲ್ಲಿ ಇರುವಂಥದ್ದು. ಇವತ್ತಿನ ದಿನ ವಿಶೇಷವಾಗಿ ಏನಂದರೆ, ಧನಿಷ್ಠ ನಕ್ಷತ್ರ ಕುಜನ ಒಂದು ನಕ್ಷತ್ರ. ವಿಶೇಷವಾಗಿ ಅಂದರೆ ಕುಜನ ಒಂದು ನಕ್ಷತ್ರ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವಂಥದ್ದೇ ಇದೆ. ಏನಕ್ಕಂದರೆ ವಿಶೇಷವಾಗಿ ಅದರಲ್ಲಿ ಇವತ್ತು ಮೇಷರಾಶಿಗೆ ನಾವು ಪ್ರಥಮವಾಗಿ ತೊಗೊಳ್ಳೋದಿದ್ದರೆ, ದಶಮದಲ್ಲಿ ಚಂದ್ರ ಇರುವಂಥದ್ದು. ಇಲ್ಲೊಂದು ಕಡೆ ಹೊಸ ಮುಖಗಳ ಪರಿಚಯ ಆಗುವಂಥದ್ದು, ನಿಮಗೆ ಹೊಸ ಫ್ರೆಂಡ್ಸ್ಗಳು, ಎಲ್ಲೋ ಒಂದು ಫಂಕ್ಷನ್ ಹೋಗಿರ್ತೀರ, ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಅದರಲ್ಲಿ ಒಂದು ಒಳ್ಳೆಯ ಫ್ರೆಂಡ್ಸ್ಗಳು ನಿಮಗೆ ಸಿಗುವಂಥದ್ದು ಕೂಡ ಕಾಣ್ತಾ ಇದ್ವಿ. ಆದರೆ ಎಲ್ಲೊಂದು ಕಡೆ ಕುಜನ ಒಂದು ದೃಷ್ಟಿ ಕೂಡ ಚಂದ್ರನ ಮೇಲೆ ಇರುವಂಥದ್ದು. ಇಲ್ಲ ಒಂದು ಕಡೆ ಕೋಪ, ಸ್ವಲ್ಪ ಆತರ ಸ್ವಭಾವ ಇರುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಇದ್ದರೂ ಕೂಡ ಗುರುವಿನ ಒಂದು ಬಲ ಇರೋದ್ರಿಂದ, ಇಲ್ಲ ಒಂದು ಕಡೆ ರಾಹುವಿನ ಒಂದು ಬಲದಿಂದ ಯಾವುದೊಂದು ಸ್ನೇಹಿತರ ಬೆಂಬಲ ನಿಮಗೆ ಸಿಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಇನ್ನು ಪರಿಹಾರ ಅಂತ ಬಂದಾಗ ಕುಜನ ಒಂದು ಪ್ರಾರ್ಥನೆ ಮಾಡುವಂಥದ್ದು, ಸುಬ್ರಹ್ಮಣ್ಯನ ಒಂದು ಆರಾಧನೆ ಮಾಡುವಂಥದ್ದು. ವೃಷಭ ರಾಶಿಗೆ ನಾವು ನೋಡೋದಿದ್ದರೆ, ಇಲ್ಲ ಒಂದು ಕಡೆ ಅದೃಷ್ಟಗಳು ಒಲಿದು ಬರುವಂಥ ಸಾಧ್ಯತೆ, ಮತ್ತು ಹೆಚ್ಚಿನ ಒಂದು ಲಾಭಗಳನ್ನ ಗಳಿಸುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಕುಜವತ್ತು ಕೇತು ಮತ್ತು ಶನಿವತ್ತು ರಾಹು ಅಂತ ಹೇಳ್ತೀವಿ. ಹಾಗಾಗಿ ಇವತ್ತಿನ ಇದನ್ನ ರಾಹುವಿನ ಒಂದು ಪ್ರಭಾವದಿಂದ, ಶನಿಯ ಒಂದು ಪ್ರಭಾವದಿಂದ ಹೆಚ್ಚಿನ ಲಾಭಗಳನ್ನ ಗಳಿಸುವಂಥದ್ದು, ಕೆಲಸ ಉದ್ಯೋಗಗಳಲ್ಲಿ ಉತ್ತಮವಾದ ಅವಕಾಶಗಳು ಬರುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಒಂದು ಉತ್ತಮವಾದ ಅವಕಾಶಗಳು. ಆದರೆ ಎಲ್ಲೊಂದು ಕಡೆ ಆತುರದಿಂದ ಏನಾದರೂ ಒಂದು ಗೋತ್ರ ಕೆಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಸ್ವಲ್ಪ ತುಂಬ ಓವರ್ ಕಾನ್ಫಿಡೆನ್ಸ್ ಇರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ವೃಷಭ ರಾಶಿಗೆ. ಯಾಕಂದರೆ ಆದ್ದರಿಂದ ಈ ಕಡೆ ಗುರುಬಲನೇ ಇರೋದು ಅಂತ ಕಂಡು ಶನಿ ಬಲನೇ ಇರುವಂಥದ್ದು. ಅದರಲ್ಲಿ ಇವತ್ತಿನ ವಿಶೇಷ ಹೊಸ ಮುಖಗಳ ಪರಿಚಯ ಆಗುವಂಥ ಕೆಲಸಗಳಲ್ಲಿ ಉತ್ತಮವಾದ ಅವಕಾಶಗಳು, ಅದೃಷ್ಟಗಳು ಒಲಿದು ಬರುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಇಲ್ಲೊಂದು ಕಡೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅವರ ಒಂದು ನುಡಿಯಲ್ಲಿ ಅವರ ಒಂದು ಆಗುವವುಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವಂಥದ್ದು ಮಾಡಿ, ಖಂಡಿತ ಅನುಕೂಲ ಆಗುವಂಥದ್ದು. ಆದರೆ ಮನೆಯ ವಿಚಾರದಲ್ಲಿ ಅಷ್ಟು ಕೂಡ ಇಲ್ಲೊಂದು ಕಡೆ ಮಾಟ ಮಂತ್ರ ಪ್ರಯೋಗಗಳು ನೋಡಿ, ರಾಹುಕೇತುಗಳು ಎಲ್ಲಿರ್ತಾರೆ ಅಲ್ಲಿ ಏನಾದರೂ ಒಂದು ದುಷ್ಟ ಪ್ರಯೋಗಗಳಿಗೆ ಅಥವಾ ದೃಷ್ಟಿದೋಷಕ್ಕೆ ಅಥವಾ ಏನೊಂದು ಎಡೆ ಮಾಡಿಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣುವಂಥದ್ದು. ತಾಯಿ ಆರೋಗ್ಯದಲ್ಲಿ, ಮನೆಯಲ್ಲಿ ಏನೋ ಒಂದು ಗೊಂದಲ, ಮಕ್ಕಳಿಗೆ ಚರ್ಮರೋಗಕ್ಕೆ ಸಂಬಂಧಪಟ್ಟ ಹಾಗೆ ದೋಷಗಳು ಇರುವಂಥ ಮನೆಗಳಲ್ಲಿ ಏನೋ ಒಂದು ವಾಸ್ತು ದೋಷನೋ ಅಥವಾ ಏನೋ ಒಂದು ನೆಗೆಟಿವಿಟಿ ಇರುವಂಥ ಕಾಣ್ತಿದೆ. ಹಂಗಾಗಿ ಪರಿಹಾರ ಅಂತ ಬಂದಾಗ ಒಂದು ಶುಕ್ರನ ಒಂದು ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಅಂತೇಳಿ ಮಾಡಿ, ಜೊತೆಗೆ ನಿಮ್ಮ ಒಂದು ಆ ಊರಿನ ದೇವರು ಏನಿರುತ್ತೆ, ಶಕ್ತಿ ದೇವರು, ಮಾರಮ್ಮ ಆಗಲಿ, ಚಾಮುಂಡೇಶ್ವರಿ ಆಗಲಿ, ಕಾಳಿಕಾದೇವಿ, ಇದರ ಯಾವುದೇ ಒಂದು ದೇವರು ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕದ ನೀರು ತಂದು ಮನೆಗೆ ಒಂದು ಚುಂಕ್ಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ಒಂದು ದೋಷಗಳು ನಿವಾರಣೆ ಆಗುವಂಥದ್ದು. ಅದೇ ರೀತಿ ಮಿಥುನ ರಾಶಿಗೆ ನಾವು ನೋಡೋದಿದ್ದರೆ, ಮಿಥುನ ರಾಶಿ ಕೂಡ ಇಲ್ಲ ಒಂದು ಕಡೆ ತಂದೆಯಿಂದ ಅಥವಾ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂಥದ್ದು, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಗೊಂದಲ. ಮೊದಲೇ ನೀವು ಲಗ್ನದಲ್ಲಿ ಗುರು ಇರುವಂಥದ್ದು, ಸ್ವಲ್ಪ ಮಟ್ಟಿಗೆ ಒಂದು ಒಳ್ಳೆ ರೀತಿಯಲ್ಲಿ ಇರುವಂಥದ್ದು, ಯಾರೇ ಏನೇ ಆದರೂ ಕೂಡ ನಿಮ್ಮ ಮನಸ್ಸಲ್ಲಿ ಒಂದು ಕೆಟ್ಟ ಭಾವನೆ, ದ್ವೇಷ ಬರದೇ ಇರೋವಂಥದ್ದು. ಯಾಕಂದರೆ ಗುರು ಲಗ್ನದಲ್ಲಿ ಇರುವಂಥದ್ದು ಒಂದು ಒಳ್ಳೆ ಪ್ರೀತಿ ಭಾವಪೂರ್ವಕವಾಗಿ ನಡೀತಾ ಇರ್ತೀರ. ಬೇರೆಯವ್ರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರು ಕೂಡ ಆ ಒಂದು ಗುರುವಿನ ಶಕ್ತಿ, ಗುರುವಿನ ಪ್ರಭಾವದಿಂದ ಎಲ್ಲ ಒಂದು ಶುಭವೇ ಆಗುತ್ತೆ. ಆದ್ದರಿಂದ ಸ್ವಲ್ಪ ರಾಹುಕೇತುಗಳು ಶಾಂತಿ ಮಾಡ್ಕೊಳ್ಳುವಂಥದ್ದು ಮರಿಬೇಡಿ. ಜೊತೆಗೆ ಎಲ್ಲೊಂದು ಕಡೆ ಮಕ್ಕಳ ವಿಚಾರದಲ್ಲೂ ಕೂಡ ಎಲ್ಲೊಂದು ಕಡೆ ಸ್ವಲ್ಪ ದಾರಿ ತಪ್ಪಿದ್ದಾರೋ ಏನೋ ಒಂದು ನಡೆ ನುಡಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುವಂಥದ್ದು ಕಾಣ್ತಿದೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಹೆಚ್ಚಿನ ಒತ್ತಡಗಳು ಕಾಣ್ತಾ ಇದ್ದಾರೆ. ನೋಡಿ, ಯಾವುದೋ ಹೊಸ ಓನರ್ ಬಂದಿರುವಂಥದ್ದು, ಯಾವ ಲೇಡಿ ಬಾಸ್ ಬಂದಿರ್ಬೋದು, ಲೇಡಿ ಮಾಲೀಕರಾಗಲಿ, ಮತ್ತು ಮಾಲೀಕರು ಚೇಂಜ್ ಆಗಿರುವಂಥದ್ದು, ಕೆಲಸ ಉದ್ಯೋಗದಲ್ಲಿ, ವ್ಯಾಪಾರಗಳಲ್ಲಿ, ಏನೊಂದು ಹೋಲ್ಸೇಲಲ್ಲಿ ಏನೊಂದು ಅವರಿಂದ ಸ್ವಲ್ಪ ಹಿರಿಯ ಅಧಿಕಾರಿಗಳಿಂದನೋ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ನೋಡಿ, ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ಶನಿ ಮಹಾತ್ಮನ ಒಂದು ಪರಿಹಾರ ಮಾಡ್ಕೊಳ್ಳೋಂಥದ್ದು ಮಾಡಿ.
ಆದಷ್ಟು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸ್ವಲ್ಪ ಕುಂಕುಮನ ಒಂದು ದಾನ ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಅದೇ ರೀತಿ ನಾವು ಕರ್ಕಾಟಕ ರಾಶಿ ನೋಡೋದಿದ್ದರೆ ಮಾಡೋಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಂದು ಉತ್ತಮವಾದ ಒಂದು ರೆಸ್ಪಾನ್ಸು, ಒಂದು ಆಕರ್ಷಣೆ ಆಗಲಿ, ಒಂದು ವ್ಯವಹಾರ ಆಗಲಿ, ನಿಮ್ಮ ಒಂದು ತೇಜಸ್ಸು, ನಿಮ್ಮ ಒಂದು ಮಾತಿಗೆ ಸುಮಾರು ಜನ ಮರಳಾಗುವಂಥದ್ದು ಮತ್ತು ನಿಮ್ಮ ಮಾತಿಗೆ ಒಂದು ಪ್ರಶಂಸೆ ಕೂಡ ಪಾತ್ರರಾಗ್ತೀರಾ. ಅದರಲ್ಲೂ ವ್ಯಾಪಾರ ವ್ಯವಹಾರಗಳಲ್ಲಿ ವಿಶೇಷವಾದ ಅನುಕೂಲಗಳು ಆಗುವಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಹಣಕಾಸು ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಅದರಲ್ಲೂ ಫೈನಾನ್ಸ್ ಡಿಪಾರ್ಟ್ಮೆಂಟು ವ್ಯವಹಾರ ಮಾಡೋಂಥವ್ರಿಗೆ ಎಲ್ಲ ಒಂದು ಕಡೆ ಹೊಸ ಮುಖಗಳಿಂದ ಪರಿಚಯ ಆಗುವಂಥದ್ದು, ಸ್ವಲ್ಪ ಎಲ್ಲ ಒಂದು ಕಡೆ ದುಡ್ಡು ಕಾಸು ಕೊಡೋ ವಿಚಾರದಲ್ಲಿ ಸ್ವಲ್ಪ ತಪ್ಪು ನಿರ್ಧಾರಗಳಾಗುವಂಥ ಸಾಧ್ಯತೆಗಳು ಇರುವಂಥದ್ದು. ಉದ್ಯೋಗದಲ್ಲೂ ಕೂಡ ಅನುಕೂಲ ಆಗುವಂಥದ್ದು ಕೂಡ, ಉದ್ಯೋಗದಲ್ಲೂ ಕೂಡ ಒಳ್ಳೆಯ ಒಂದು ಅವಕಾಶಗಳು ಬರುವಂಥದ್ದು, ಅಂದರೆ ಹೆಚ್ಚಿನ ಒತ್ತಡಗಳಿರುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಒಂದು ತೊಂದರೆ ಇರುವಂಥದ್ದು ಕಾಣ್ತಾ ಇದೆ. ಹಾಗಾಗಿ ಪರಿಹಾರ ಅಂತ ಬಂದಾಗ ಒಂದು ಇದು ಓಂ ನಮಃ ಶಿವಾಯ ಅಂತ ಹೇಳುವಂಥದ್ದು, ಚಂದ್ರನ ಒಂದು ಓಂ ಚಂದ್ರಾಯ ನಮಃ ಅನ್ನೋದು, ಅಥವಾ ಒಂದು ಶಿವನಿಗೆ ಸಂಬಂಧಪಟ್ಟ ಯಾವುದಾದ್ರು ಒಂದು ಮಂತ್ರನ ಹೇಳುವಂಥದ್ದು ಮಾಡಿ, ಖಂಡಿತ ಅನುಕೂಲ ಆಗುವಂಥದ್ದು. ಅದೇ ರೀತಿ ನಾವು ಸಿಂಹರಾಶಿಗೆ ನೋಡೋದಿದೆ, ಖಂಡಿತ ಸಿಂಹರಾಶಿಯವರಿಗೂ ಕೂಡ ಸ್ವಯಂ ಉದ್ಯೋಗದವರಿಗೆ ಉತ್ತಮವಾದ ಅವಕಾಶಗಳು ಬರುತ್ತೆ. ಎಲ್ಲೊಂದು ಕಡೆ ಈ ಅವಿವಾಹಿತರಿಗೆ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಬರೋಂಥ ಹುಡುಗ ಅಥವಾ ಹುಡುಗಿಗೆ ಎಲ್ಲೊಂದು ಕಡೆ ನಿಮಗೆ ಮೋಸ ಮಾಡೋಂಥದ್ದು, ಜಾತಕ ಕೊಡುವಂಥ ವಿಚಾರದಲ್ಲಿ ಸಮಯ ಬದಲಾಯಿಸುವಂಥದ್ದು, ಡೇಟ್ಗಳು ಬದಲಾಯಿಸುವಂಥದ್ದು, ಅಥವಾ ಇನ್ನೇನೋ ಒಂದು ಸುಳ್ಳು ಹೇಳಿ ಮದುವೆ ಮಾಡೋಂಥ ಸಾಧ್ಯತೆಗಳು ಇರುವಂಥದ್ದು. ನೋಡಿ, ಒಂದು ಒಳ್ಳೆ ಹುಡುಗನಿಗೆ ಒಂದು ಒಳ್ಳೆ ಹುಡುಗ ಸಾಮಾನ್ಯವಾಗಿ ದೇವ್ರು ಬರೆದಿಟ್ಟಿರ್ತಾನೆ. ಯಾರಿಗೆ ಕುಜದೋಷ ಇದೆ ಅಂಥ ಒಂದು ಕುಜದೋಷ ಇರೋಂಥ ಮಹಿಳೆನೇ ಇರುವಂಥದ್ದು. ನೋಡಿ, ಈ ದೇವಗಣಕ್ಕೆ ರಾಕ್ಷಸ ಗಣ ಇಟ್ಬಿಟ್ರೆ ತುಂಬ ತೊಂದರೆ ಆಗುವಂಥದ್ದು ನಾವು ಕಾಣ್ತಿದ್ವಿ. ಹಾಗಾಗಿ ಅದರಲ್ಲೂ ಸಿಂಹರಾಶಿಗೆ ಒಂದು ಹುಡುಗ ಹುಡುಗಿಗಾಗಲಿ ವಿಶೇಷವಾಗಿ ತುಂಬ ತಂದೆ ತಾಯಿಯವರು ಜವಾಬ್ದಾರಿಯಿಂದ ಮಾಡೋಂಥದ್ದು ಉತ್ತಮ. ತಂದೆ ತಾಯಿಯವರು ಜವಾಬ್ದಾರಿಯಿಂದ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ನೋಡಿ ಮಾಡೋಂಥದ್ದು ಮಾಡಿ. ಯಾಕಂದರೆ ತಂದೆ ತಾಯಿ ಮುಖ್ಯ ಜವಾಬ್ದಾರಿ ತೊಗೊಬೇಕಾಗುತ್ತೆ. ಹಾಗಾಗಿ ಅದೊಂದು ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಕೂಡ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಮಾಡೋಂಥ ಎಲ್ಲ ವ್ಯಾಪಾರಗಳಲ್ಲೂ ಕೂಡ ಉತ್ತಮವಾದ ಒಂದು ಅನುಕೂಲನೇ ಇದೆ. ಯಾಕಂದರೆ ಲಗ್ನಾಧಿಪತಿನೇ ದ್ವಿತೀಯ ಸ್ಥಾನದಲ್ಲಿ ಇದು ಎಲ್ಲ ಒಂದು ಕಡೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕುಗ್ಗಿರೋಂಥದ್ದು, ತುಂಬ ಅವಶ್ಯಕತೆ ಇರುವಂಥದ್ದು ಹಣದ ಒಂದು ಇದು ವಿಚಾರವಾಗಿ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಸಾಲ ಮಾಡುವಂಥದ್ದು, ಒಂದು ಫೈನಾನ್ಸ್ ತೊಗೊಳ್ಳೋಂಥ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಆಗಿರುವಂಥದ್ದು ಮಾಡಿ. ಅದರಲ್ಲೂ ಒಂದು ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ಕಂಪ್ನಿ ಓಪನ್ ಮಾಡಬೇಕಂತ ಇರುತ್ತೆ, ಎಲ್ಲೋ ಒಂದು ಕಡೆ ಸ್ವಲ್ಪ ಅಡೆತಡೆಗಳು ಇರುವಂಥದ್ದು ಇವತ್ತಿನ ದಿನ. ಪರಿಹಾರ ಅಂತ ಬಂದಾಗ ಆದಿತ್ಯ ಹೃದಯ ಪಠನೆ ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಅದೇ ರೀತಿ ಕನ್ಯಾ ರಾಶಿಗೆ ನಾವು ನೋಡೋದಿದ್ರೆ ಎಲ್ಲೊಂದು ಕಡೆ ಒಂದು ಪ್ರೀತಿಪೂರ್ವಕರಾಗಿರುವಂಥವ್ರು, ಒಂದು ಲವ್ ಮ್ಯಾರೇಜ್ ಆಗಿರ್ಬೋದು, ತುಂಬ ಒಂದು ಇಷ್ಟಪಟ್ಟಂಥವ್ರ ಜೊತೆ ಒಂದು ಒಳ್ಳೆ ಸಮಯ ಹೊತ್ತು ಕಳೆಯುವಂಥದ್ದು ಕೂಡ ಇದೆ. ಅದರಲ್ಲೂ ರೈತರಿಗೂ ಕೂಡ ಒಂದು ಉತ್ತಮವಾದ ಅವಕಾಶಗಳು, ಒಂದು ಒಳ್ಳೆಯ ಒಂದು ಅನುಕೂಲಗಳಾಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಮುಖ್ಯವಾಗಿ ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬದಲಾವಣೆಗಳು ನಾವು ನೋಡ್ತಾ ಇದ್ದೀವಿ. ನೋಡಿ, ಕೆಲಸ ಸಿಕ್ಕಿದ್ರೂ ಕೂಡ ಎಷ್ಟೋ ಜನ ಕೆಲಸನ ಸಿಕ್ಕಿದ್ರೆ ಇಷ್ಟು ದಿನ ಕೆಲಸ ಸಿಕ್ಕಿಲ್ಲ ಅಂತ ಒದ್ದಾಡಿದ್ರೆ, ಈಗ ಕೆಲಸ ಸಿಕ್ಕಿದೆ, ಯಾವ ಕೆಲಸ ಬಿಡೋಣ, ಯಾವ ಕೆಲಸ ಸೇರೋಣ, ಉತ್ತಮವಾದ ಅವಕಾಶಗಳು, ಒಳ್ಳೆ ಇಂಟರ್ವ್ಯೂಗಳು ಪಾಸ್ ಆಗುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ಬರ್ತಿದೆ. ನೋಡಿ, ಈ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನ ತೊಗೊಳ್ಳಿ. ಎಲ್ಲ ಒಂದು ಕಡೆ ಅವಕಾಶ ಸಿಕ್ಕಾಗ ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ತಪ್ಪು ನಿರ್ಧಾರ ಮಾಡಿಬಿಡ್ತೀವಿ. ಹಾಗಾಗಿ ನಮಗೆ ಗೊತ್ತಿರೋಂಥ ಹಿರಿಯರಿಂದ ಅಥವಾ ನಮ್ಮ ಹಿರಿಯರು ಏನಿದ್ದಾರೆ ಸೀನಿಯರ್ ಜೊತೆ ಅವರೊಂಥರ ಮಾತುಕತೆ ಮಾಡಿ ಅವರಿಂದ ಸಮಾಧಾನವಾಗಿ ಒಂದು ಡಿಸಿಷನ್ ತೊಗೊಂಡು ನಂತರ ನೀವು ಮುಂದುವರಿಯುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡ ಇರುವಂಥದ್ದಿದೆ. ಅದರಲ್ಲೂ ವಿವಾಹಿತರಿಗೆ ಸ್ವಲ್ಪ ಶೀತಲ ಸಮರ, ಮನೆಯಲ್ಲಿ ವ್ಯಾಪಾರಗಳಲ್ಲಿ ತಕ್ಕ ಮಟ್ಟಿಗೆ ತಟಸ್ಥ ಫಲಗಳು ಅಂತ ಕೂಡ ಹೇಳ್ಬೋದು. ಸ್ವಲ್ಪ ಆಡುವ ಮಾತಿನಲ್ಲಿ ಸ್ವಲ್ಪ ನಿಗಾವಿಸಿ, ನೀವು ಆಡದಿರೋ ಮಾತು ಕೂಡ ಹೊಣೆ ಆಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಸೊ ಪರಿಹಾರ ಅಂತ ಬಂದಾಗ ಬುಧನ ಒಂದು ಪ್ರಾರ್ಥನೆ ಮಾಡಿ, ಖಂಡಿತ ಅನುಕೂಲ ಆಗುವಂಥದ್ದು. ಈಗ ನಾವು ತುಲಾರಾಶಿಗೆ ನೋಡೋದಿದ್ರೆ ಖಂಡಿತ ತುಲಾರಾಶಿಗೆ ಮನೆ ಖರೀದಿ, ಭೂಮಿ ಖರೀದಿಗೆ ಅನುಕೂಲ ಆಗುವಂಥದ್ದು. ಇಲ್ಲ ಒಂದು ಕಡೆ ಇವತ್ತು ಈ ನವರಾತ್ರಿ ಅಥವಾ ದಸರಾ ಹಬ್ಬದ ವಿಶೇಷವಾಗಿ ವಿಜಯದಶಮಿ ಒಂದು ಪ್ರಯುಕ್ತವಾಗಿ ಎಲ್ಲ ಒಂದು ಒಳ್ಳೆಯ ಒಂದು ಗಳಿಗೆ ಅವ್ರಿಗೆ ಪ್ರಾರಂಭ ಆಗಿದೆ. ಮನೆ ತೊಗೊಳ್ಳೋಂಥದ್ದು, ವಾಹನ ಖರೀದಿ ಮಾಡೋಂಥದ್ದು ಖಂಡಿತ ತೋರಿಸ್ತಿದೆ. ಇಲ್ಲ ಒಂದು ಕಡೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಕೂಡ ನಿಮಗೆಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು, ಮನೆ ಖರೀದಿ, ಭೂಮಿ ಖರೀದಿಯಲ್ಲಿ ಅನುಕೂಲ ಆಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಅದು ಇನ್ನೊಂದು ವಿಶೇಷ ಏನಂದರೆ ತುಲಾರಾಶಿಗೆ ಗುರುಬಲ ಇರುವಂಥದ್ದು, ಶನಿ ಬಲನೂ ಇರುವಂಥದ್ದು. ಎಷ್ಟು ವರ್ಷ ನೀವು ಎಷ್ಟು ಕಷ್ಟಪಟ್ಟಿದ್ದೀರಲ್ವ, ಆದರೆ ಈ ಸಮಯ ಏನಿದೆ, ಈ 1 ವರ್ಷ 2 ವರ್ಷ ರಾಜಯೋಗ ಅಂತಲೇ ಹೇಳ್ಬೋದು. ಬಟ್ ಈ ಸಮಯದಲ್ಲಿ ಮನೆಯಲ್ಲಿ ಒಂದು ಹೋಮ ಹವನಗಳು ಮಾಡೋವಂಥದ್ದು, ಗುರು ಹಿರಿಯರ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳೇ ಭೇಟಿ ಮಾಡೋವಂಥದ್ದು ಮಾಡಿ. ಏನಾದರೆ ನಿಮ್ಮಲ್ಲಿ ಬಾಡಿಯಲ್ಲಿ ಏನಾದರೂ ಒಂದು ಸಪ್ತಚಕ್ರಗಳಾಗಲಿ, ಬಾಡಿಯಲ್ಲಿ ನೆಗೆಟಿವಿಟಿ ಆಗಿರ್ಬೋದು, ಅಂದರೆ ನವಗ್ರಹಗಳಿಗೆ ಸಂಬಂಧ ಜಾತಕ ದೋಷ ಇರ್ಬೋದು, ಎಲ್ಲನೂ ನಿವಾರಣೆ ಆಗುವಂಥದ್ದು ಕೂಡ ನಾವು ಕಾಣ್ಬೋದು. ಅದರಿಂದ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಿ. ಈಗ ಸಮಯ ಚೆನ್ನಾಗಿರುವಾಗ ಇನ್ನೂ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ನಾವು ಕಾಣ್ಬೋದು. ಪರಿಹಾರ ಅಂತ ಬಂದಾಗ ಶುಕ್ರನ ಒಂದು ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿಗೆ ನಾವು ನೋಡೋದಿದ್ರೆ ಖಂಡಿತ ಮಾಡೋಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಅದರ ರಾಜಕೀಯದವರಿಗೆ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋಂಥ ಒಂದು ಅವಕಾಶಗಳು, ಜೊತೆಗೆ ಕಂಪ್ನಿ ಓನರ್ ಆಗಿರ್ಬೋದು, ಫ್ಯಾಕ್ಟ್ರಿ ಓನರು, ಉದ್ಯೋಗ ಮಾಡೋವಂಥವ್ರಿಗೆ ಖಂಡಿತ ಒಂದು ಒಳ್ಳೆಯ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ತಡೆ ಆಗುವಂಥದ್ದು ಕೂಡ ಕಾಣ್ತಾ ಇದೆ. ಆದರೂ ಕೂಡ ಸಂಜೆಯ ವೇಳೆಗೆ ನಂತರ ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಲಾಭ ಕಾಣುವಂಥದ್ದಿದೆ. ಆದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ. ಅಂದರೆ ನೀವು ಅನ್ಕೊಳ್ದೇ ಇರೋದು ಏನೋ ಒಂದು
ಏನೋ ಒಂದು ಅನ್ಕೊಳ್ದೇ ಇರೋದು ಕೂಡ ನಾವು ಕಾಣ್ಬೋದು. ಏನೋ ಒಂದು ಅನ್ಕೊತೀರಾ, ಆ ಕೆಲಸಗಳಲ್ಲಿ ನೀವು ಅಂದ್ಕೊಂಡ ರೀತಿಲಿ ಆಗದೇ ಇರ್ಬೋದು, ಆದರೆ ಎಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಇರೋಂಥದ್ದು ನಾವು ತೋರಿಸ್ತಾ ಇದೆ. ಪರಿಹಾರ ಅಂತ ಬಂದಾಗ ಸುಬ್ರಹ್ಮಣ್ಯನ ಒಂದು ಆರಾಧನೆ ಮಾಡೋವಂಥದ್ದು ಮಾಡಿ. ಅದೇ ರೀತಿ ನಾವು ಧನುಸ್ಸು ರಾಶಿಗೆ ನಾವು ನೋಡೋದಿದ್ರೆ ಖಂಡಿತ ಮಾಡೋಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ಆಕಸ್ಮಿಕ ಕುಟುಂಬದವರ ಆಗಮನ ಮತ್ತು ಯಾವುದೇ ಕೆಲಸ ಇವತ್ತಿನ ದಿನ ಕುಗ್ಗು ದಿನ ನೀವು ಮಾಡೋವಂಥದ್ದು ಕೂಡ ನಾವು ನೋಡ್ಬೋದು. ಅಷ್ಟೇ ಒಂದು ಸಾಹಸದಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಶ್ರಮ ವಹಿಸಿ ಯಶಸ್ಸನ್ನು ಪಡಿತೀರಾ ಇವತ್ತು ಖಂಡಿತ. ಅದೇ ರೀತಿ ನೋಡಿ, ನೆರೆಹೊರೆಯವರ ಬೆಂಬಲ ಆಗಲಿ, ನಿಮ್ಮ ಸ್ನೇಹಿತರ ಬೆಂಬಲ ಆಗಿರ್ಬೋದು, ಸಹಪಾಠಿಗಳ ಬೆಂಬಲ, ಅದೊಂದು ಹೊರಗಡೆ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಅನುಕೂಲ ಇರುವಂಥದ್ದು. ಅದರಲ್ಲೂ ದಸರಾ ಹಬ್ಬ ಇರುವಂಥದ್ದು, ಎಲ್ಲ ಒಂದು ಕಡೆ ದೂರ ಪ್ರಯಾಣವಾಗುವಂಥದ್ದು, ಫ್ರೆಂಡ್ಸು ಕುಟುಂಬದವ್ರ ಜೊತೆಗೆ ಒಂದು ಒಳ್ಳೆಯ ಸಮಯ ಕಳೆಯುವಂಥದ್ದು ಕೂಡ ನಾವು ಕಾಣ್ತಾ ಇದ್ವಿ. ಬಟ್ ಜೊತೆಗೆ ಏನಂದರೆ ಎಲ್ಲ ಒಂದು ಕಡೆ ಗೌರ್ಮೆಂಟ್ ಕೆಲಸ ಸಿಗುವಂಥದ್ದು ಅಥವಾ ಗೌರ್ಮೆಂಟ್ ಸಂಬಂಧಪಟ್ಟಾಗೆ ಒಂದು ಈ ಕಾಂಟ್ರಾಕ್ಟ್ ಬೇಸಿಸ್ ಆಗಿರ್ಬೋದು, ಅಥವಾ ಏನು ಗೌರ್ಮೆಂಟ್ ಸರ್ಕಾರದಿಂದ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಲಾಭಗಳೇ ಕಾಣುವಂಥದ್ದೇ. ರಿಯಲ್ ಎಸ್ಟೇಟ್ ಮಾಡೋರಿಗಂತೂ ತುಂಬ ಒಂದು ಒಳ್ಳೆಯ ಸಮಯ ಇವಾಗ. ಯಾಕಂದರೆ ಕುಜನು ಲಾಭಸ್ಥಾನದಲ್ಲಿರುವಂಥದ್ದು, ಬುಧನ ಲಾಭಸ್ಥಾನದಲ್ಲಿರುವಂಥ ಸಪ್ತಮಾಧಿಪತಿಯಾಗಿ ದಶಮಾಧಿಪತಿಯಾಗಿ ಲಾಭದಲ್ಲಿ ಇರುವಂಥದ್ದು ಅದರಲ್ಲೂ ಮುಖ್ಯವಾಗಿ. ಮತ್ತು ಪಂಚಮಾಧಿಪತಿ ಕೂಡ ನೋಡ್ತಾರೆ ಅಂದರೆ ಎಲ್ಲ ಒಂದು ಕಡೆ ಆಗುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಇವತ್ತಿನ ದಿನ ಅನುಕೂಲ ಆಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಏನಂದರೆ ನೆರೆಹೊರೆಯವರ ಒಂದು ಬೆಂಬಲ, ಏನೊಂದು ಉತ್ಸಾಹ ಇವತ್ತು ಹುರುಪು ಉತ್ಸಾಹ ನಿಮ್ಮಲ್ಲಿ ಇವತ್ತು ಕಾಣ್ತಾ ಇದೆ. ಪರಿಹಾರ ಅಂತ ಬಂದಾಗ ನೋಡಿ, ಗುರುವಿನಿಂದ ಪ್ರಾರ್ಥನೆ ಮಾಡಿ. ಓಂ ಗುರುವೇ ಸರ್ವಲೋಕಾನಾಂ ಬಿಸಜೆ ಭವ ರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ, ಈ ಮಂತ್ರನ ಹೇಳ್ಕೊಳ್ಳುವಂಥದ್ದು ಮಾಡಿ. ಅದೇ ರೀತಿ ನಾವು ಮಕರ ರಾಶಿಗೆ ನೋಡೋದಿದ್ರೆ ಎಲ್ಲ ಒಂದು ಕಡೆ ಲಗ್ನದಲ್ಲಿ ಚಂದ್ರ ಇರುವಂಥದ್ದು, ಎಲ್ಲ ಒಂದು ಕಡೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣ್ತಾ ಇರೋಂಥದ್ದು. ಅಂದರೆ ವ್ಯಾಪಾರಗಳಲ್ಲಿ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಕುಟುಂಬದಲ್ಲೂ ಅಷ್ಟೇ ಕೂಡ ಮಾತನ್ನು ಆಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಸಮಾಧಾನಕರವಾಗಿ ಮಾತಾಡೋವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಭಾಳ ತುಂಬ ಜಾಗೃತರಾಗಿರುವಂಥದ್ದು ಮಾಡಿ. ಜೊತೆಗೆ ಏನಂದರೆ ತಂದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು ಮಾಡಿ. ಅಂದರೆ ಇನ್ನೊಂದು ಕೆಲಸ ಕಾರ್ಯಗಳಲ್ಲಿ ಎಲ್ಲ ಒಂದು ಕಡೆ ನೀವು ಏನೋ ಒಂದು ತಪ್ಪು ಮಾಡದೇ ಇದ್ರೂ ಕೂಡ ನಿಮ್ಮ ಮೇಲೆ ಏನೊಂದು ದೊಡ್ಡ ಮಟ್ಟದಲ್ಲಿ ಅಪವಾದ ಹೊರಿಸುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಗುರುಗಳೇ, ಮುಂದಿನ ರಾಶಿಯನ್ನು ಮುಂದುವರಿಸೋಣ. ಒಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ. ಹಲೋ ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ. ತಮ್ಮ ಸಮಸ್ಯೆಗಳೇನಿದೆ ಗುರುಗಳಿಲ್ಲ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಸರ್, ನಮ್ಗೆ ಕೆಟ್ಟ ಕೆಟ್ಟ ಕನ್ಸುಗಳು ಬೀಳೋದು, ಒಂಥರ ಏನೇನೋ ಕನ್ಸುಗಳು ಕಾಣೋದು, ಆತರ ಎಲ್ಲ ಕಾಣುತ್ತಲ್ಲ, ಏನಕ್ಕೆ? ಅಮ್ಮ ನಿಮ್ಮ ಹೆಸರಮ್ಮ? ಸುಮಲತಾ ಅಂತ. ಸುಮಲತಾ, ಒಳ್ಳೆಯ ಹೆಸರಮ್ಮ. ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಾ ನಿಮ್ಮದು? ಇಲ್ಲ ಇಲ್ಲ ಸರ್, ಸರಿಯಾಗಿಲ್ಲ. ಕುಂಭರಾಶಿ ನಾವು ನೋಡೋದು. ಕುಂಭರಾಶಿ. ಸರಿಮ್ಮ. ಅದೇಮ್ಮ, ಇದೇನೆಂದರೆ ಇದು ಆ ಥರ ಇವಾಗ ಏನಂದರೆ ನಿಮ್ಗೆ ಎಷ್ಟು ದಿನದಿಂದ ಈ ಥರ ಅನಿಸ್ತಾ ಇದೆ ಇದು ಈ ಥರ ನಿಮಗೆ? ಸುಮಾರು ದಿವಸದಿಂದ ಸರ್. ಒಂದ್ ಸ್ವಲ್ಪ ಗಂಡು ಸತ್ ಮುಂದೆ ಎಲ್ಲ ಕಾಣೋದು, ಒಂಥರ ಏನೇನೋ ಕಾಣೋದು, ಆತರ ಎಲ್ಲ ಆಗ್ತಿದೆ. ಇದು 12ರಲ್ಲಿ ಒಂದು ನಂಬರ್ ಹೇಳಿಮ್ಮ. 2. ಸರಿಮ್ಮ. ಅಂದರೆ ಏನಂದರೆ ಇದು ನೀವು ಹೇಳೋ ಪ್ರಕಾರ ಅಂದರೆ ಇಲ್ಲಿ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಇವಾಗೂ ಕೂಡ ರಾಶಿ ಭವಿಷ್ಯದಲ್ಲಿ ಹೇಳಿದ್ದೀನಿ, ವೃಷಭ ರಾಶಿಯವರಿಗೆ ಮನೆಯಲ್ಲಿ ಸಮಸ್ಯೆ ಇದೆ ಅಂತ. ಈಗ ಒಂದು ಅಲ್ಲ, ಕುಂಭ ಆದರೂ ಕೂಡ ನೀವು ಹೇಳೋ ಥರ ಒಂದು ಪರ್ಸನಲ್ ಲಗ್ನದ ಪ್ರಕಾರ ನೋಡೋದಿದ್ರೆ ನಿಮಗೆ ಈ ಸಮಯ ಸ್ವಲ್ಪ ತೊಂದರೆ ಇದೆ. ಮನೆಯಲ್ಲಿ 6 ತಿಂಗಳಿಂದ ಸ್ವಲ್ಪ ತುಂಬ ಜಾಸ್ತಿ ತೊಂದರೆ ಆಗಿದೆ. ಈ ಸ್ವಲ್ಪ ನೆಗೆಟಿವ್ ಬರುವಂಥದ್ದು, ಕೆಟ್ಟ ಕನಸು ಬರುವಂಥದ್ದು, ಆ ಥರ ಎಲ್ಲ ಆಗ್ತಿರೋವಂಥದ್ದು. ಊಟ ಸೇರಲ್ಲ, ಅಥವಾ ಏನಾದರೂ ಒಂದು ಮನೆಯವ್ರ ಜೊತೆ ಸೇರಕ್ಕೆ ಬಿಡಲ್ಲ. ದುಡ್ಡು ಕಾಸದಲ್ಲಿ ಸ್ವಲ್ಪ ಆರ್ಥಿಕ ವಿಚಾರದಲ್ಲೂ ಕೂಡ ತೊಂದರೆ ಇರೋವಂಥದ್ದು. ನೀವು ಅದೇ ನಾನು ಹೇಳಿದ್ನಲ್ಲ, ಒಂದು ನೀವು ಎಲ್ಲಿದ್ದೀರೋ ಅಲ್ಲಿ ಅಕ್ಕಪಕ್ಕ, ಈಗ ಅಣ್ಣಮ್ಮ ದೇವರು, ಬೆಂಗಳೂರಲ್ಲಿ ಅಣ್ಣಮ್ಮ ದೇವ್ರು ಆಗ್ಬೋದು, ಸರ್ಕಲ್ ಮಾರಮ್ಮ ಆಗ್ಬೋದು, ಇಲ್ಲ ಬಂಡಿ ಮಹಾಕಾಳಿಯಮ್ಮ ಆಗ್ಬೋದು. ಆ ದೇವ್ರುಗಳು ಒಂದು 3 ದೇವ್ರಿಗೆ ಒಂದು ಗುರುವಾರ, ಶುಕ್ರವಾರ ಅಥವಾ ಮಂಗಳವಾರ ಹೋಗುವಂಥದ್ದು. ಹೋಗಿ ಅಲ್ಲಿ ಅಭಿಷೇಕ ಮಾಡಿಕೊಂಡು ಆ ನೀರನ್ನ ತೊಗೊಂಬನ್ನಿ. ನೀರು ಮತ್ತು ಕುಂಕುಮ ತಂದು ಸ್ವಲ್ಪ ಮಟ್ಟಿಗೆ ಆ ನೀರನ್ನ ಮನೆಯೆಲ್ಲ ಚುಮ್ಸೋವಂಥದ್ದು ಮಾಡಿ. ಮತ್ತು ಬೇರೆ ಒಂದು ಹೊಸ ನೀರು ತೊಗೊಂಡು, ಮನೆ ನೀರು ತೊಗೊಂಡು ಆ ಕುಂಕುಮನೆಲ್ಲ ಹಾಕಿ ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲ ಚೆಲ್ಲಿ ಹೇಳ್ತೀನಿ. ಆದರೆ ನಿಮ್ಗೆ ಅನುಕೂಲ ಆಯಿತು ಅಂದರೆ ಒಂದು ಅಷ್ಟದಿಗ್ಬಂಧನ ಮಾಡ್ಕೊಳ್ಳಿ. ಮೈಯಲ್ಲಿ ನಿಮ್ಮ ಮೈಗೆ ಒಂದು ಧಾರಣೆಗೆ ಮಾಟ ಮಂತ್ರ, ದೋಷ ಗ್ರಹ ದೋಷಕ್ಕೆ ಒಂದು ಯಂತ್ರ ಬರುತ್ತಮ್ಮ. ಆ ಯಂತ್ರನ ಮಾಡ್ಕೊಳ್ಳಿ. ಅದು ನನ್ನ ನಂಬರ್, ಪರ್ಸನಲ್ ನಂಬರ್ಗೆ ಮಾಡಿ, ಬೇಕಂದ್ರೆ ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀವಿ. ಸರ್, ಯಾರು ಮಾಡ್ತಾರೆ ಅಂತನಾ? ಏನ್ ಸರ್ ಇದು? ಅಲ್ಲ, ಅಂದರೆ ಈ ದೋಷ 6 ತಿಂಗಳಿಂದ ತೋರಿಸ್ತಿದೆ. ಅದಕ್ಕೆ ಅಂದರೆ ನಾವು ಟಿ ವಿಯಲ್ಲಿ ಹೇಳೋಕ್ಕಾಗೋದಿಲ್ಲ. ನೀವು ಪರ್ಸನಲಾಗಿ ಬಂದು ಭೇಟಿ ಮಾಡಿದ್ರೆ ಒಂದು ಪ್ರಶ್ನೆ ಲಗ್ನ ಹಾಕಿ, ನಿಮ್ಮ ಕುಟುಂಬದವ್ರದ್ದು ಒಂದು ಜಾತಕಲ್ಲಿ ಹಾಕಿ ಯಾವ ರೀತಿ ಏನು ತೊಂದರೆ ಆಗಿದೆ ಅಂತ ಹೇಳ್ಬೋದು. ಬಟ್ ತತ್ಕಾಲದಲ್ಲಿ ನೋಡೋದಿದ್ರೆ ಈಗ ನಿಮ್ಗೆ 6 ತಿಂಗಳಿಂದ ತುಂಬ ವಿಪರೀತ ಜಾಸ್ತಿ ಆಗಿದೆ ಪ್ರಾಬ್ಲಮ್. ಹೌದೌದೌದು. ಅದಕ್ಕೆ ಸಂಬಂಧಪಟ್ಟ ನಾನು ಸರಳವಾಗಿ ಹೇಳಿದ್ದೀನಲ್ಲ, ಆ ಒಂದು ಪರಿಹಾರ ಮಾಡ್ಕೊಳ್ಳಿ. ಸ್ವಲ್ಪ ಅನುಕೂಲ ಆಯಿತು ಅಂದರೆ ನಿಮಗೆ ನಾನು ಯಂತ್ರ ಮಾಡ್ಕೊಡ್ತೀನಿ. ಆ ಯಂತ್ರ ಧಾರಣೆ ಮಾಡಿ, ಯಂತ್ರ ಧಾರಣೆ ಮಾಡಿದ 2 ದಿವಸದಿಂದನೇ ನಿಮ್ಗೆ ಸ್ವಲ್ಪ ತೊಂದರೆ ಎಲ್ಲ ನಿವಾರಣೆ ಆಗುತ್ತೆ. ಯಾವುದೇ ಥರ ಕೆಟ್ಟ ಕನಸು ಬರಲ್ಲ. ಒಳ್ಳೆ ಆರೋಗ್ಯ ಮತ್ತು ಒಳ್ಳೆ ನಿದ್ದೆ ಬರುವಂಥದ್ದು ಖಂಡಿತ ಆಗುತ್ತಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದೇ ರೀತಿಯಾಗಿ ತಮಗೂ ಕೂಡ ಏನಾದರೂ ಸಮಸ್ಯೆಗಳಿದ್ದರೆ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರುಗಳ ನಂಬರ್ಗೆ ಕರೆ ಮಾಡಿ ಅವರನ್ನು ನೇರವಾಗಿ ಭೇಟಿ ಮಾಡಿ. ಗುರುಗಳೇ, ರಾಶಿ ಫಲವನ್ನು ತಿಳಿಸ್ತಾ ಇದ್ರಿ. ಮುಂದಿನ ರಾಶಿ ಫಲ ಖಂಡಿತ. ಅದೇ
ಮಕರ ಲಗ್ನ, ಮಕರ ರಾಶಿಗೆ ನಾವು ನೋಡ್ತಿದ್ವಿ. ಇಲ್ಲೊಂದು ಕಡೆ ಲಗ್ನದಲ್ಲೇ ಸಪ್ತಮಾಧಿಪತಿ ಲಗ್ನಕ್ಕೆ ಬಂದಿರೋಂಥದ್ದು, ಇಲ್ಲೊಂದು ಕಡೆ ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಆಗುವಂಥದ್ದು. ಆದರೆ ಕೆಲಸದಲ್ಲಿ ಏನಂದರೆ ಸ್ವಲ್ಪ ಮಟ್ಟಿಗೆ ಯಾರಾದರೂ ನಿಮ್ಮ ಷಡ್ಯಂತ್ರ ಮಾಡೋಂಥದ್ದು ಹಿರಿಯ ಅಧಿಕಾರಿಗಳಿಂದನೇ ಅಥವಾ ಸಹಪಾಠಿಗಳಿಂದನೇ ನೀವು ಆಡದಿರೋಂಥ ಮಾತಿಗೆ ಅಥವಾ ಮಾಡದಿರೋಂಥ ಕೆಲಸಗಳಿಗೆ ನೀವು ನಿಮ್ಮನ್ನ ಹೊಣೆ ಮಾಡೋಂಥದ್ದು, ಎಲ್ಲ ಒಂದು ಕಡೆ ನಿಮ್ಮ ಒಂದು ಹೆಸರಿಗೆ ಧಕ್ಕೆ ಬರುವಂಥ ಸಾಧ್ಯತೆಗಳು ಕಾಣ್ತಾ ಗುರುಗಳೇ ಮುಂದುವರಿಸೋಣ. ಮತ್ತೊಬ್ಬ ಕಾಲರ್ ಈಗ ವೇಟ್ ಮಾಡ್ತಿದ್ದಾರೆ. ಹೆಲೋ ಹೆಲೋ ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ರಾಣೆಬೆನ್ನೂರಿಂದ ಕಾಲ್ ಮಾಡ್ತಾ ಇರೋದು ಮೇಡಮ್. ಗುರುಗಳು ಎಲ್ಲಿದ್ದಾರೆ? ತಮ್ಮ ಸಮಸ್ಯೆಗಳಿಂದ ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿಮ್ಮ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮ್ಮ ಹೆಸರು ಸವಿತಾ ಅಂತ ಹೇಳಿ. ಅಮ್ಮ, ನಾವು ರಾಣೆಬೆನ್ನೂರಿಂದ ಕಾಲ್ ಮಾಡ್ತಾ ಇರೋದು. ಸರಿ, ಮಾಡಿದ್ರೆ ಯಾವ ಊರಮ್ಮ, ಯಾವ ಡಿಸ್ಟಿಕ್ ಬರುತ್ತೆ ಇದು? ರಾಣೆಬೆನ್ನೂರು. ರಾಣೆಬೆನ್ನೂರು, ಹಾವೇರಿ ಡಿಸ್ಟ್ರಿಕ್ಟ್ ಸರ್. ಹೌದಮ್ಮ, ನಮ್ಮ ಬೆಂಗಳೂರಲ್ಲಿರೋವಾಗ ಸರಳ ಕನ್ನಡ ಮಾತಾಡಿ ಬೇರೆ ಭಾಷೆ ಕೇಳಿದ್ರೆ ಗೊತ್ತೇ ಆಗೋದಿಲ್ಲ ಒಂದೊಂದು ಸರಿ. ಏನ್ ಸರ್? ಹೇಳಿಮ್ಮ, ಯಾವ ನಿಮ್ಮ ಬಗ್ಗೆ ಕೇಳಬೇಕಾ? ನಾವು ರಾಣೆಬೆನ್ನೂರಿಂದ ರೀ. ಅದೇ ನಿಮ್ಮ ಬಗ್ಗೆ ಕೇಳಬೇಕಾ? ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಮನೆ ಪರಿಸ್ಥಿತಿ ಬಹಳ ಆರ್ಥಿಕವಾಗಿತ್ತು. ಅಮ್ಮ, ಅದೇ ಟಿವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿ, ನೀವು ಮಾತಾಡೋದು ನಮಗೆ ಕೇಳಿಸ್ತೀವಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಫುಲ್ ಕಮ್ಮಿ ಮಾಡಿ, ಇಲ್ಲ ಹೊರಗಡೆ ಸ್ವಲ್ಪ ದೂರ ಬನ್ನಿಮ್ಮ. ಇವಾಗ ಮ್ಯೂಟ್ ಮಾಡಿಬೇಕು ಮತ್ತೆ. ಇಲ್ಲ ಹೊರಗಡೆ ಬನ್ನಿ, ತೊಂದರೆ ಇಲ್ಲ. ಅವರು ಟಿವಿಯಿಂದ ಹೊರಗಡೆ ಬಂದ್ರೆ ಸಾಕು, ದೂರ ಬಂದ್ರೆ ಸಾಕು. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಸವಿತಾ ಅಂತ ಹೇಳಿ. ಸವಿತಾ, ಯಾರು ನಿಮ್ಮ ಬಗ್ಗೆ ಕೇಳ್ಬೇಕಾ? ಹ್ಞೂನ್ರಿ, ನಮ್ಮ ಡೇಟ್ ಆಫ್ ಬರ್ತ್ ಇದೆಯಾ ನಿಮ್ಮ ಹತ್ರ? ಡೇಟ್ ಆಫ್ ಬರ್ತ್ ಇದೆಯಾ? ಹುಟ್ಟಿದ ದಿನಾಂಕ? 12/8/1992 ನಂತರ 1992. ಸಮಯ ಅಮ್ಮ? ಸಮಯ ಗೊತ್ತಿಲ್ಲ ರೀ ನನಗೆ. ಅಂದಾಜು ಬೆಳಗ್ಗೆನೋ ಸಾಯಂಕಾಲನೋ? ಬೆಳಗ್ಗೆ. ಬೆಳಗ್ಗೆನಾ? ಒಂದು 8 ಗಂಟೆ ಹಾಕಿರ್ತೀನಿ, ನೋಡೋಣ. ಯಾವ ಡಿಸ್ಟ್ರಿಕ್ಟ್ ಹೇಳಿದ್ರೆ? ರಾಣಿಬೆನ್ನೂರಲ್ಲ? ಹಾವೇರಿ. ಹಾಂ, ಸರಿ. ಹಾವೇರಿ ನೋಡಿ, 12 ಆಗಸ್ಟ್ 92 ಅಲ್ವಾ ಹುಟ್ಟಿದ್ದು? ಏನ್ ಕೇಳ್ಬೇಕಮ್ಮ ನಿಮ್ಮ ಬಗ್ಗೆ? ಅದೇ, ಮನೆಯಲ್ಲಿ ಬಹಳ ಕಾಡಾಟ ಆಗಿದೆ ರೀ. ಮನೆಯಲ್ಲಿ ಏನು ದುಡಿದ್ರು ಏನು ಸಂಪಾದನೆ ನಿಲ್ಲವಲ್ದ್ರಿ ರೊಕ್ಕ. ಅಂದ್ರೆ ನೀವು ಎಲ್ಲಾ ಪೂಜೆ ಪುನಸ್ಕಾರ ಎಲ್ಲಾ ಮಾಡ್ತೀನ್ರಿ. ನಿಮ್ ತಂದೆಗೆ ನೀವು ಒಬ್ಳೆ ಮಗಳ ಏನಾದ್ರು? ಇಬ್ರು ಹೆಣ್ಮಕ್ಳು ಇದಾವ್ರಿ, ಒಬ್ಬನೇ ಗಂಡ ಮಗ ಅದನ್ರಿ ನಮ್ಮ ತಮ್ಮ. ಸರಿ. ಅದೇನಂದ್ರೆ ಜಾತಕದಲ್ಲಿ ಸ್ವಲ್ಪ ಪಿತೃದೋಷ ಇದ್ರೆ ತುಂಬಾ ಸ್ವಲ್ಪ ತೊಂದರೆ ಆಗುವಂಥದ್ದು ಕೂಡ ನಾವು ಕಾಣ್ತಾ ಇದೀವಿ. ವಿಶೇಷವಾಗಿ ಏನಂದ್ರೆ ನೀವು ಹೇಳೋಂಥ ಜಾತಕದಲ್ಲಿ ನೋಡಿದ್ರೆ ಚಂದ್ರನಲ್ಲಿ ಶ್ರವಣ ನಕ್ಷತ್ರ ಇದೆ, ಒಳ್ಳೆ ಆರೋಗ್ಯದಲ್ಲಿ ಏನು ತೊಂದರೆ ಏನಿಲ್ಲ. ಅದೇ ಪಿತೃದೋಷ ನೋಡಿ ಅಮ್ಮ, ಯಾರಿಗೆ ಪಿತೃದೋಷ ಇರುತ್ತೆ ಸಾಮಾನ್ಯವಾಗಿ ಏನಾದರೂ ಒಂದು ತೊಂದರೆ ಆಗುವಂಥದ್ದು ಇದೆಲ್ಲ ನಾವು ಕಾಣ್ತಾ ಇದೀವಿ. ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಯಂತ್ರಗಳನ್ನ ಧಾರಣೆ ಮಾಡೋದು ಅನುಕೂಲ ಆಯಿತು ಅಂದರೆ ಮನೆಗೆ ಒಂದು ಯಂತ್ರಗಳನ್ನ ಮಾಡ್ಕೊಳ್ಳಿ. ಒಂದು ಚಕ್ರ ಬರುತ್ತೆ, ಆ ಚಕ್ರ ಸ್ಥಾಪನೆಗೆ ನವಗ್ರಹಕ್ಕೆ ಸಂಬಂಧಪಟ್ಟಂಗೆ ಒಂದು ಚಕ್ರ ಬರುತ್ತೆ. ನಾವು ನೋಡಿಸ್ತಾನೆ ಇದ್ದೀವಿ, ನವಗ್ರಹ ಸಂಬಂಧಪಟ್ಟಂಗೆ ಮತ್ತು 18 ಮೂಲಿಕೆ ಹಾಕಿ ಒಂದು ಚಕ್ರ ಮಾಡ್ತಾ ಇದ್ದೀವಿ. ಆ ಚಕ್ರನ ಕೂಡ ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋಂಥದ್ದು ನೋಡಿ, ಇನ್ನು ಡಿಸ್ಪ್ಲೇಲಿ ಕೂಡ ಕಾಣ್ತಾ ಇದೆ. ಆ ಚಕ್ರನ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋಂಥದ್ದು ಮಾಡಿ ಅನುಕೂಲ ಆಯ್ತು ಅಂದರೆ ಮನೆಯವರಿಗೆಲ್ಲ ಒಂದು ತಾಯ್ತ ಮಾಡ್ಕೊಳ್ಳಿ. ಆಮೇಲೆ ಒಂದು ಲಕ್ಷ್ಮೀ ಯಂತ್ರ ಕೊಡ್ತೀನಿ, ಆ ಲಕ್ಷ್ಮೀ ಯಂತ್ರನ ಪ್ರತಿ ಶುಕ್ರವಾರ ನೀವು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ದರಿದ್ರ ಸ್ವಲ್ಪ ನಿವಾರಣೆ ಆಗುತ್ತೆ. ಋಣ ಬಾಧೆ, ಸಾಲ ಬಾಧೆ ಆಗಲಿ, ಮನೆಯಲ್ಲಿ ಎಲ್ಲರೂ ಖುಷಿ ಆಗಿರುವಂಥದ್ದು ಕೂಡ ನಾವು ಕಾಣ್ಬೋದು. ಇದನ್ನು ಮಾಡ್ಕೊಳ್ಳಿ. ಜೊತೆಗೆ ಏನಂದ್ರೆ ಜಾತಕದಲ್ಲಿ ಕೂಡ ಪಿತೃದೋಷ ತುಂಬ ಬಲವಾಗಿರುವಂಥದ್ದು. ಅದನ್ನ ಒಂದು ನೀವು ನೋಡಿ, ಪಿತೃದೋಷ ಆದರೆ ಸಾಮಾನ್ಯವಾಗಿ ಎಲ್ಲರಿಗೂ ತೊಂದರೆನೇ ಅಮ್ಮ. ಪಿತೃದೋಷ ಅನ್ನೋದೇನಿದೆ ಅದನ್ನ ನಿವಾರಣೆ ಮಾಡ್ಕೊಂಡ್ರೆ ಒಂದು ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವಂಥದ್ದು ನಾವು ಕಾಣ್ಬೋದು. ನನ್ನ ನಂಬರ್ಗೆ ಪರ್ಸನಲ್ ನಂಬರ್ಗೆ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಯಂತ್ರಗಳನ್ನ ನಿಮಗೆ ಹೇಳ್ತೀನಿ, ಸೂಚನೆ ಮಾಡ್ತೀನಿ. ಸರಿ, ಶುಭ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದೇ ರೀತಿಯಾಗಿ ತಮಗೂ ಕೂಡ ಏನಾದರೂ ಸಮಸ್ಯೆಗಳಿದ್ರೆ ಮೇಲೆ ಗುರುಗಳ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ಕರೆ ಮಾಡಿ ಗುರುಗಳ ಅಪಾಯಿಂಟ್ಮೆಂಟ್ ಪಡೆದುಕೊಂಡು ನೇರವಾಗಿ ಭೇಟಿ ಮಾಡಿ. ಗುರುಗಳೇ, ರಾಶಿ ಫಲವನ್ನು ತಿಳಿಸ್ತಾ ಇದ್ರೆ ಉಳಿದಿರುವಂಥ ರಾಶಿ ಫಲವನ್ನು ತಿಳಿಸ್ಬೋದಾ? ಹೌದಮ್ಮ, ಖಂಡಿತ. ಅದೇನಾ ಕೊನೆಯದಾಗಿ ಅಂದರೆ ನಾನು ಮಕರ ರಾಶಿ ಕಂಪ್ಲೀಟ್ ಮಾಡಿದೆ. ಮಕರ ರಾಶಿಗೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಉತ್ತಮವಾದ ವ್ಯಾಪಾರ ವ್ಯವಹಾರಗಳು ಅವಕಾಶ ಹುಡ್ಕೊಂಡೇ ಬರೋವಂಥದ್ದು, ಬೇಡ ಅಂದರೂ ಕೂಡ ಹುಡ್ಕೊಂಬರೋವಂಥದ್ದು. ಮತ್ತು ಸತಿಪತಿರಲ್ಲಿ ಒಂದು ಉತ್ತಮವಾದ ಬಾಂಧವ್ಯ, ಒಂದು ಪ್ರೀತಿ ವಿಶ್ವಾಸ ನಾವು ನೋಡುವಂಥದ್ದು. ಜೊತೆಗೆ ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಯತ್ನಗಳು ಮಾಡುವಂಥದ್ದು. ಮತ್ತು ಅದನ್ನು ಯಾವುದೇ ರೀತಿಯಲ್ಲಿ ಅದನ್ನು ನೀವು ಪ್ರಯತ್ನ ಮಾಡಿ ಯಶಸ್ಸನ್ನು ಗಳಿಸೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಯಾಕಂದರೆ ಗುರುಬಲ ಇಲ್ಲ ಅಂದರೂ ಕೂಡ ಶನಿ ಬಲ ಇರೋವಂಥದ್ದು. ನೋಡಿ, ಶನಿ ಬಲನೇ ಇದ್ದರೆ ಸಾಕು ನಿಮಗೆ, ಗುರುಬಲ ಇಲ್ಲ ಅಂದರೂ ಬರೋಲ್ಲ. ಶನಿ ಮತ್ತು ಗುರುಗಳು ಆದರೂ ಶನಿ ಇನ್ನೂ ಒಂದು ಶನಿ ಗ್ರಹ ಏನಿದೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಮಾಡೋವಂಥದ್ದು ಕೂಡ ಇದೆ. ನೋಡಿ, ಪರಿಹಾರ ಅಂತ ಬಂದಾಗ ಒಂದು ಹನುಮಾನ್ ಚಾಲೀಸ ಹೇಳುವಂಥದ್ದು, ನೀಲಾಂಜನಂ ಸಮಾಭಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನಿಶ್ಚರ. ನೋಡಿ, ಈ ಮಂತ್ರನ ಹೇಳ್ಕೊಳ್ಳೋಂಥದ್ದು ಮಾಡಿ. ಜೊತೆಗೆ ಈಗ ಕುಂಭರಾಶಿಗೆ ನಾವು ನೋಡಿದ್ರೆ ಖಂಡಿತ ವಿದೇಶ ಪ್ರಯಾಣದಲ್ಲಿ ಅನುಕೂಲ ಆಗುವಂಥದ್ದು, ವಿಪರೀತ ರಾಜ್ಯೋಗ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕಡೆ ಗುರುಬಲ ಇರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಒಂದು ಕಡೆ 7.5
ಶಾಂತಿ ಸ್ವಲ್ಪ ಭಾಗ ಇದ್ರೂ ಕೂಡ ಇನ್ನೊಂದು ವರ್ಷ ಇದೆ, ತೊಂದರೆ ಏನಿಲ್ಲ. ಆದರೂ ಕೂಡ ಶನಿಯ ಶಾಂತಿ ಮಾಡೋದು ಮರಿಬೇಡಿ. ಇಲ್ಲಾಂದರೆ ಲಗ್ನಾಧಿಪತಿನೇ ಆದ ಶನಿ ದ್ವಿತೀಯದಲ್ಲಿದ್ದರೆ ಇಲ್ಲ ಒಂದು ಕಡೆ 50% ಡಿಸ್ಕೌಂಟೇ. ಅಂದರೆ ಲಗ್ನಾಧಿಪತಿ ಯಾವತ್ತೂ ನಮ್ಗೆ ತೊಂದರೆ ಮಾಡಲ್ಲ. ಆದರೂ ಕೂಡ ಮನಸ್ಸಿನಲ್ಲಿ ಆಲಸ್ಯ, ಏನೋ ಒಂದು ಚಿಂತೆಗಳು ಮನಸ್ಸಲ್ಲಿ ಇರುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಾಗ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೊಡುವಂಥದ್ದು ಕೂಡ ನಾವು ಕಾಣ್ತೀವಿ ನೋಡಿ. ಅದರಲ್ಲಿ ಇವತ್ತಿನ ವಿಶೇಷವಾಗಿ ತಂದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು ಮಾಡಿ. ಮತ್ತು ಎಲ್ಲೊಂದು ಕಡೆ ದೃಷ್ಟಿಗೆ ಸಂಬಂಧಪಟ್ಟಾಗೆ ಆರೋಗ್ಯದ ಸಮಸ್ಯೆ ಇರುವಂಥದ್ದು ಕೂಡ ಕಾಣ್ತಾ ಇದ್ದೀವಿ. ಸ್ವಲ್ಪ ಒಂದು ಆರೋಗ್ಯ ಕಡೆ ಕಾಳಜಿ ವಹಿಸುವಂಥದ್ದು ಮಾಡಿ. ಪರಿಹಾರ ಅಂತ ಬಂದಾಗ ಹನುಮಾನ್ ಚಾಲೀಸಲ್ಲಿ ಜಯ ಹನುಮಾನ್, ಜ್ಞಾನ ಗುಣಸಾಗರ, ಜಯ ಕಪಿಶತಿ ಹುಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಇಷ್ಟು ಸರಳವಾದ ಒಂದು ತುಂಬ ಚೆನ್ನಾಗಿರುವಂಥ ಆಂಜನೇಯ ಚಾಲೀಸ ಪ್ರತಿನಿತ್ಯ ಹೇಳಿ ಖಂಡಿತ ನಿಮಗೆ ಆಂಜನೇಯ ಅನುಕೂಲ ಮಾಡುವಂಥದ್ದು ನಾವು ಕಾಣ್ಬೋದು. ಅದೇ ರೀತಿ ನಾವು ಮೀನರಾಶಿಗೆ ಕೊನೆಯ ರಾಶಿ ಮೀನರಾಶಿ ನೋಡೋದಿದ್ರೆ ಲಗ್ನದಲ್ಲಿ ಎಲ್ಲ ಒಂದು ಕಡೆ ಶನಿ ಮಹಾತ್ಮ ಇರುವಂಥದ್ದು ನೋಡಿ. ವ್ಯಯಸ್ಥಾನದಲ್ಲಿ ರಾಹು ಇರುವಂಥದ್ದು ಕೂಡ ನಾವು ಕಾಣ್ತೀವಿ. ಚಂದ್ರ ಲಾಭಸ್ಥಾನದಲ್ಲಿದೆ. ಇಲ್ಲೊಂದು ಕಡೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಗೆ ಮನಸ್ಸಿಗೆ ಇಷ್ಟವಾದಂಥವ್ರು ಮೀಟ್ ಮಾಡೋವಂಥದ್ದು ಅಥವಾ ಮನಸ್ಸಿಗೆ ಹಿತಕರ ಆಗಿರೋ ರೀತಿಯಲ್ಲಿ ಎಲ್ಲ ಒಂದು ಸನ್ನಿವೇಶಗಳು ನಿಮಗೆ ನಡೆಯುವಂಥದ್ದು, ಎಲ್ಲ ರೀತಿಯಲ್ಲಿ ಅನುಕೂಲಗಳು ನಿಮ್ಮಂತೆಯೇ ಅನುಕೂಲಗಳಂಥದ್ದು ಆಗುತ್ತೆ. ಆದರೆ ಒಂದು ಕಡೆ ಲಗ್ನದಲ್ಲೇ ಶನಿ ಇರುವಂಥದ್ದು ಎಲ್ಲ ಒಂದು ಕಡೆ ಮನಸ್ಸಿನಲ್ಲಿ ಗೊಂದಲ, ಒಂದು ಸ್ವಲ್ಪ ಭಯದ ವಾತಾವರಣ, ಏನಾದರೂ ಆಗ್ಬೋದೇನೋ, ಏನೋ ತೊಂದರೆ ಆಗುವಂಥದ್ದೆಲ್ಲ ಇರುವಂಥದ್ದು ಒಂಥರ ಮನಸ್ಸಲ್ಲಿ ಗೊಂದಲ. ಮತ್ತು ಅದರಲ್ಲೂ ಮೀನರಾಶಿಗೆ ಯಾರು ಫಾರಿನ್ಗೆ ಹೋಗಬೇಕು ಅಂತೀರಾ ಅಥವಾ ದೂರ ಪ್ರಯಾಣ ಹೋಗಬೇಕು, ತುಂಬ ವರ್ಷದಿಂದ ನಿಮ್ಗೇನು ಕನಸಿದೆ, ಖಂಡಿತ ಒಂದು ಇವತ್ತಿನ ದಿನದಲ್ಲಿ ಮನಸ್ಸಿಗೆ ಬರುವಂಥದ್ದು ಒಂದು ಏನೋ ಒಂದು ಸರಿಯಾದ ನಿರ್ಧಾರಗಳು ತೊಗೊಂಡು ಫಾರಿನ್ಗೆ ಹೋಗಲೇಬೇಕು, ಹೋಗೇ ಬಿಡೋಣ, ಪಾಸ್ಪೋರ್ಟ್ ಮಾಡಿಸೋಂಥದ್ದು. ಸೊ ಅಲ್ಲಿರುವಂಥ ಯಾರಾದರೂ ಸ್ನೇಹಿತರನ್ನ ಪರಿಚಯ ಮಾಡ್ಕೊಳ್ಳೋದು ಇದೆಲ್ಲ ಕಾಣ್ತಾ ಇರೋದು. ಮುಂದುವರ್ಸೋಣ. ಒಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ. ಹೆಲೋ, ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ಸರ್ ಕೊಡ್ಸೋಗೆ ಅಂತಿದೆ ಸರ್. ಎಲ್ಲಿಂದ ಕರೆ ಮಾಡ್ತಿರೋದು? ಕೊಡ್ಸೋಗೆ ಅಂತ. ಗುರುಗಳಿಲ್ಲಿದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಗುರುಜಿ. ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದರಾಜ ನಾಯಕ್ ಅಂತ. ಸಿದ್ದರಾಜ ನಾಯಕ್ ಅವರು. ಸರಿ, ಹೇಳಿ, ಯಾವ ಊರು ನಿಮ್ಮದು? ನಮ್ದು ಕೊಡ್ಸೋಗೆ ಅಂತ ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರ. ಸರಿ, ಒಳ್ಳೆ ಚೆನ್ನಾಗಿದೆ ಊರ ಹೆಸರು. ಏನು ಕೇಳಬೇಕು, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಸ್ವಾಮೀಜಿ. ಡೇಟ್ ಆಫ್ ಬರ್ತ್ ಇದೆಯಾ? ಬಹಳ ತೊಂದರೆ ಆಗದೆ, ಊಟ ತಿಂಡಿಗೂ ಕಷ್ಟ ಅಂತ ಪರಿಸ್ಥಿತಿ ಆಗ್ಬಿಟ್ಟದೆ ನಂಗ. ಇದು ಹುಟ್ಟಿದ ದಿನಾಂಕ ಇದೆಯಾ ನಮಗೆ? ಹುಟ್ಟಿದ ದಿನಾಂಕ ಇದೆಯಾ ಏನಾದ್ರು ಸಿದ್ದರಾಜ್ ಅವರೇ? ಇದೆ ಸರ್. 28/8/52. 8/8/52. 28/8/52. 6:45. 28. 28/8/52. 52. ಸಮಯ 6:45 6:50 ಟೈಮು. 52 ಅಲ್ಲ? ಹೌದು, 6:45. ನೋಡಿ, ಪರವಾಗಿಲ್ಲ, ನೀವು ಇಷ್ಟು ವಯಸ್ಸಾಗಿದ್ದು ಡೇಟ್ ಆಫ್ ಬರ್ತ್ ಇಟ್ಟಿದ್ದೀರಾ, ಅದೇ ಖುಷಿ ಆಯಿತು ನಮಗೆ. ಸಮಯ ಇದು ಅಂದರೆ ಸಾಯಂಕಾಲ ಹುಟ್ಟಿದ್ದು? ಸಾಯಂಕಾಲ ಸಂಜೆ 7 ಗಂಟೆ ಒಳಗೆ ಸರ್. 7 ಗಂಟೆ. ಚಾಮರಾಜನಗರ ಅಲ್ಲ? ಚಾಮರಾಜನಗರ ಜಿಲ್ಲೆ ಕೊಡ್ಸೋಗೆ. ಸರಿ. ಏನು ಕೇಳಬೇಕು ಅದ್ರ ಬಗ್ಗೆ ನಿಮಗೆ? ಸರ್, ನಾನು ಇದುವರೆಗೂ ಎಲ್ಲಾ ಏನೋ ಮಾಡಿದ್ರು ಏನೋ ಕೈ ಎತ್ತಲಿಲ್ಲ, ಎಲ್ಲಾನು ಕಳ್ಕೊಂಡೆ, ಯಾವ್ದು ಕೈ ಎತ್ತಲಿಲ್ಲ. ನಾನು ಎಲ್ಲಾ ಕಡೆ ನೋಡ್ರಿ ಏನೋ ಅಷ್ಟೇ, ನಿಮ್ಗೆ ಕೇಳೋ ಏನು ಎತ್ತಲ ಕೇಳ ಮಾಡಿ ಇವತ್ತಿತ್ತು ಅದನ್ನ ಇದ್ ಮಾಡಿದ್ರೆ ನಂಗೆ ಒಂದು ಸಂತೋಷ ಆಯ್ತು. ಇಲ್ಲ, ಖಂಡಿತ ಏನಾದ್ರೆ ಅನುಕೂಲ ಆಗುತ್ತೆ. ಈ ಒಂದು 5 ವರ್ಷದಿಂದ ತುಂಬಾ ಆರೋಗ್ಯದಲ್ಲಿ ವ್ಯತ್ಯಾಸ, ದುಡ್ಡು ಕಾಸು ತೊಂದರೆ, ನಿಮ್ಮ ಮೇಲೆ ಅಪಮಾನ ಅಪವಾದಗಳು, ಮಾಡದೇ ಇರೋಂಥ ತಪ್ಪು ಇದ್ರು ಏನೂ ತಪ್ಪಿಲ್ಲ ಅಂದ್ರೂ ಕೂಡ ನಿಮ್ಮ ಮೇಲೆ ಒಂದು ಗೂಬೆ ಕುಣಿಸುವಂಥದ್ದು, ಷಡ್ಯಂತ್ರ ಮಾಡೋಂಥದ್ದು ಕೂಡ ಕಾಣ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಏನಂದ್ರೆ ಏನು ತೊಂದರೆ ಇಲ್ಲ? ಆರೋಗ್ಯದಲ್ಲಿ ಸಮಸ್ಯೆನಾ ಅಥವಾ ನಿಮ್ಗೆ ಯಾವ ತರ ತೊಂದರೆ? ನಂಗೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಸಮಸ್ಯೆ, ನನ್ನ ಮನೇಲೆ ಸಮಸ್ಯೆ ಜಾಸ್ತಿ ಆಗದ. ಏನು ಮನೇಲಿ ಯಾವ ತರ ಸಮಸ್ಯೆ ಹೇಳಿ? ನಮ್ಮ ಹೆಂಗಸರಿಗೆ ಕಾಯಿಲೆ ಆಗಿ ಹುಷಾರಿಲ್ಲ, 15 ವರ್ಷದಿಂದ ಟ್ಯಾಬ್ಲೆಟ್ಸ್ ಕೊಡ್ತಾವನೆ. ಈಗ ಒಂದು ವಾರದಿಂದ ಸಿಕ್ಕಾಬಿಟ್ಟ ಒಂಥರ ಹೆಂಗೆ ಆಡ್ತಾವ್ರ. ಅದಕ್ಕೆ ಸಲುವಾಗಿ ನಾನು ಕೇಳಿ. ಏನಿಲ್ಲ, ಅವ್ರ ಹೆಸರು, ಅಮ್ಮ ಅವ್ರ ಹೆಸರು? ದೊಡ್ಡಮ್ಮ ಅಂತ. ದೊಡ್ಡಮ್ಮ. ಇಲ್ಲ, ಒಳ್ಳೆ ಚೆನ್ನಾಗಿದೆ, ಅವ್ರದ್ದು ಏನು ತೊಂದರೆ ಏನಿಲ್ಲ. ನೀವು ಒಂದು ಕೆಲಸ ಮಾಡಿ, ನಮ್ಮ ಪರ್ಸನಲ್ ನಂಬರ್ಗೆ ಫೋನ್ ಮಾಡಿ. ಅವರಿಗೆ ಮೃತ್ಯುಂಜಯಗೆ ಸಂಬಂಧಪಟ್ಟಾಗೆ ಒಂದು ಯಂತ್ರ ಬರುತ್ತೆ, ಅದನ್ನು ಧಾರಣೆ ಮಾಡಿದ್ರೆ ಅವ್ರಿಗೆ ಒಂದು ಉತ್ತಮವಾದ ಆರೋಗ್ಯ, ಪ್ರತಿಯೊಂದು ಆಯುಷ್ ವೃದ್ಧಿಗೆ ಕೆಲವೊಂದು ಯಂತ್ರ ಬರುತ್ತೆ. ಅದನ್ನು ನಾನು ಮಾಡಿ ನಿಮ್ಗೆ ತಲುಪಿಸ್ತೀನಿ, ಆಯ್ತಾ? ಆಮೇಲೆ ಏನು ಮಾಡಿ ಅಂದರೆ, ಮನೆಯಲ್ಲಿ ನೀವು ಕೇಳಿಸ್ತಿದ್ಯಾ? ಆದಷ್ಟು ಏನು ಮಾಡಿದ್ರೆ, ಶಿವನ ದೇವಸ್ಥಾನಕ್ಕೆ ಬೆಳಗ್ಗೆ ಹಸು ಹಾಲು ಸಿಗುತ್ತಲ್ಲ ನಿಮ್ಗೆ, ಹಸುವಿನ ಹಾಲೆ ಆದರೆ ಒಳ್ಳೇದು. ಹಸುವಿನ ಹಾಲನ್ನ ಅವ್ರ ಕೈಯಾರೆ ತಗೊಂಡೋಗಿ ಶಿವನಿಗೆ ಅಭಿಷೇಕ ಮಾಡಿಸಿ. ಆಮೇಲೆ ವಿಭೂತಿ ದಾನ ಮಾಡಿ. ವಿಭೂತಿ ಇದೆಯಲ್ಲ, ವಿಭೂತಿ ಗಟ್ಟಿನ ಪ್ರತಿ ಒಂದು ಸೋಮವಾರ ಒಂದು 11 ವಾರ ಮಾಡಿ, ದಾನ ಮಾಡಿ. ಖಂಡಿತ ಒಂದು ಒಳ್ಳೇದಾಗುತ್ತೆ, ಆಯ್ತಾ? ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಆದರೆ ಓಂ ನಮಃ ಶಿವಾಯ ಅಂತೇಳಿ 108 ಸರಿ ಜಪ ಮಾಡಿ, ಅಷ್ಟೇ. ಇಷ್ಟು ಮಾಡಿದ್ರೆ ಸಾಕು. ಜೊತೆಗೆ ನನ್ನ ನಂಬರ್ ಫೋನ್ ಮಾಡಿ, ನನ್ನ ನಂಬರ್ ಮಾಡಿ, ಅದಕ್ಕೆ ಯಂತ್ರ ಬರುತ್ತೆ, ಆ ಯಂತ್ರನ ನಾನು ಮಾಡೋ ವ್ಯವಸ್ಥೆ ಮಾಡ್ಕೊಡ್ತೀನಿ, ಆಯ್ತಾ?
ಆಯ್ತು ಸಂತೋಷ. ಸರಿ, ಶುಭ ಮಸ್ತು, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದೇ ರೀತಿಯಾಗಿ ತಮಗೂ ಕೂಡ ಏನಾದರೂ ಸಮಸ್ಯೆಗಳಿದ್ರೆ ಮೇಲೆ ಗುರುಗಳ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ಕರೆ ಮಾಡಿ ಗುರುಗಳೊಂದಿಗೆ ನೇರವಾಗಿ ಅಪಾಯಿಂಟ್ಮೆಂಟ್ ಪಡೆದುಕೊಂಡು ಮಾತನಾಡಿ. ಗುರುಗಳೇ, ಮೀನರಾಶಿಯ ಬಗ್ಗೆ ತಿಳಿಸ್ತಾ ಇದ್ರಿ. ಖಂಡಿತ. ಮತ್ತೆ ಮೀನರಾಶಿಗೆ ನಾವು ನೋಡೋದಿದ್ರೆ ಎಲ್ಲ ಒಂದು ಕಡೆ ಆರೋಗ್ಯ ಕಡೆ ಸ್ವಲ್ಪ ವ್ಯತ್ಯಾಸ ಇರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಅಂದರೆ ಲಾಭಾಧಿಪತಿ ಎಲ್ಲ ಲಗ್ನದಲ್ಲಿ ಇರೋದ್ರಿಂದ ಎಲ್ಲ ಒಂದು ಕಡೆ ಒಂದು ಅದೃಷ್ಟಗಳು ಒಲಿದು ಬರೋಂಥದ್ದು ಬಂದೇ ಬರುತ್ತೆ. ಅಂದರೆ ಸ್ವಲ್ಪ ಕಾಲಕ್ರಮ ಸ್ವಲ್ಪ ಮಂದಗತಿಯಿಂದ ಇರುವಂಥದ್ದು, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಖಂಡಿತ ಅನುಕೂಲ ಅಂದರೆ ಅದರಲ್ಲಿ ಇವತ್ತಿನ ದಿನ ಲಾಭದಲ್ಲಿ ಚಂದ್ರ ಇರುವಂಥದ್ದು ಮಾಡೋಂಥ ವ್ಯವಹಾರಗಳಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲೇ ಖಂಡಿತ ಇವತ್ತಿನ ಎಲ್ಲ ವ್ಯವಸ್ಥೆಗಳು ನಿಮ್ಮ ರೀತಿಯೇ ನಿಮಗೆ ಅನುಕೂಲ ಮಾಡಿಕೊಡೋ ರೀತಿಯಲ್ಲೇ ಇವತ್ತಿನ ದಿನ ನಡೆಯುವಂಥದ್ದು. ಆದರೂ ಕೂಡ ಮನಸ್ಸಿನಲ್ಲಿ ಏನೋ ಒಂದು ಶನಿ ಲಗ್ನದಲ್ಲೇ ಇರೋದು ಗೊಂದಲ ಇರುತ್ತೆ, ಏನಾಗ್ಬಿಡುತ್ತೋ ಇನ್ನೇನಾಗುತ್ತೋ ಅಂತ ಸ್ವಲ್ಪ ಭಯದ ವಾತಾವರಣ ಇದೆ. ಹಾಗಾಗಿ ಶನಿ ಒಂದು ಮಂತ್ರ ಹೇಳೋಂಥದ್ದು ಮಾಡಿ, ಮತ್ತು ಶನಿವಾರದತ್ತು ಎಳ್ಳೆಣ್ಣೆ ದಾನ ಮಾಡೋಂಥದ್ದು ಮಾಡಿ ಇದು ಮೀನರಾಶಿಯವ್ರಿಗೆ. ಅದರಲ್ಲಿ ಇವತ್ತಿನ ವಿಶೇಷವಾಗಿ ತುಂಬ ಒಂದು ಹೆಚ್ಚಿನ ಮಟ್ಟದಲ್ಲಿ ಲಾಭಗಳನ್ನೇ ಗಳಿಸುವಂಥದ್ದು ವ್ಯವಹಾರ ಆಗಿರ್ಬೋದು. ಯಾವತ್ತೋ ಮಾಡಿರೋ ವ್ಯಾಪಾರದಲ್ಲಿ ದುಡ್ಡುಗಳು ಹುಡ್ಕೊಂಬರುವಂಥದ್ದು ಕೂಡ ಸಾಧ್ಯತೆ ಇರುತ್ತೆ. ಸ್ನೇಹಿತರೊಂದಿಗೆ ಉತ್ತಮವಾದ ಸಂಬಂಧ ಇರುವಂಥದ್ದು ಇವತ್ತಿನ ವಿಶೇಷವಾಗಿ ಸ್ನೇಹಿತರ ಜೊತೆ ದೂರ ಪ್ರಾಣವಂಥದ್ದು ಕೂಡ ಕಾಣ್ತಾ ಇದೆ. ನೋಡಿ, ಪರಿಹಾರ ಅಂತ ಬಂದಾಗ ಗುರುವಿನ ಒಂದು ಪ್ರಾರ್ಥನೆ ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಗುರುಗಳೇ, ಈಗ ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ, ಹಲವರು ಜನರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ. ಏನು ಮಾಡಿದ್ರು ಪರಿಹಾರ, ಡಾಕ್ಟರ್ ಹತ್ರ ಹೋದರೂ ಕೂಡ ಏನು ಅವರಿಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇರಲ್ಲ. ಈ ರೀತಿಯಾಗಿ ಅವರು ತುಂಬ ನೊಂದು ಹೋಗ್ಬಿಟ್ಟಿರ್ತಾರೆ, ಹಲವರ ಬಳಿ ಹೋಗ್ತಿರ್ತಾರೆ, ನನಗೆ ಈ ಸಮಸ್ಯೆ ಆಗ್ತಿದೆ ಅಂತ. ಆದರೂ ಯಾವುದೇ ರೀತಿಯ ಸರಿಯಾಗಿ ಅವರಿಗೆ ಪರಿಹಾರ ಸಿಕ್ಕಿರಲ್ಲ. ಹಾಗಾದರೆ ಈ ಆರೋಗ್ಯ ಸಮಸ್ಯೆ, ಆರೋಗ್ಯದಲ್ಲಿ ಏರುಪೇರು ಆಗೋದಕ್ಕೆ ಮುಖ್ಯವಾಗಿ ಕಾರಣ ಏನು ಗುರುಗಳೇ? ಖಂಡಿತಮ್ಮ. ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಆರೋಗ್ಯದಲ್ಲಿ ಜಾತಕದಲ್ಲಿ ಯಾವ ರೀತಿ ನಾವು ನೋಡ್ಬೋದು ಅಂದರೆ, ಸಾಮಾನ್ಯವಾಗಿ ಜಾತಕದಲ್ಲಿ ಲಗ್ನದಲ್ಲಿ ಏನಾದರೂ ಪಾಪಗ್ರಹಗಳಿದೆ, ಲಗ್ನಕ್ಕೆ ಅಥವಾ ಲಗ್ನಾಧಿಪತಿಗೆ ಅಥವಾ ಚಂದ್ರನಿಗೆ ಸಂಬಂಧಪಟ್ಟಾಗ ಶನಿನೋ ಅಥವಾ ಕುಜದ ಸಂಬಂಧಪಟ್ಟಾಗ ಏನಾದರೂ ದೃಷ್ಟಿ ಅಥವಾ ರಾಹುಕೇತುಗಳ ಒಂದು ಪರಿವರ್ತನೆ ಇರುವಂಥದ್ದು, ಅಂದರೆ ಸಂಬಂಧ ಇರುವಂಥದ್ದು ಅಥವಾ ಪಾಪಕರ್ತರಿ ಯೋಗ ಇರುವಂಥದ್ದು. ಅದರಲ್ಲಿ ಶನಿಯನ್ನು ದೃಷ್ಟಿ ಇದ್ಬಿಟ್ಟು ಅಂದರೂ ಮನಸ್ಸಿನಲ್ಲಿ ಚಂದ್ರನ ಮೇಲೆ ಅವ್ರ ನಡವಳಿಕೆನೇ ಬೇರೆ ಆಗುತ್ತೆ, ತುಂಬ ಹಠ ಮಾಡೋವಂಥದ್ದು. ನೋಡಿ, ಚಂದ್ರನಿಗೆ ಒಂದು ಶನಿಯ ಒಂದು ಪ್ರಭಾವ, ಚಂದ್ರನ ದೃಷ್ಟಿ ಇತ್ತು ಅಂದರೆ ಸಪ್ತಮ ದೃಷ್ಟಿನೋ ಅಥವಾ ದಶಮ ದೃಷ್ಟಿನೋ ಅಥವಾ ತೃತೀಯ ದೃಷ್ಟಿನೋ ಅಥವಾ ಲಗ್ನದಲ್ಲೇ ಇರುವಂಥದ್ದು ಚಂದ್ರ ಮತ್ತು ಶನಿ ಆ ಥರ ಇದ್ದಾಗ ಏನಾದರೆ ಮನಸ್ಸು ತುಂಬ ಗೊಂದಲವಾಗಿರುವಂಥದ್ದು. ಆವಾಗ ಏನಾಗುತ್ತೆ ಅಂದರೆ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸಗಳಾಗುವಂಥದ್ದು. ಚಂದ್ರಗ್ರಹಣೆ ಮುಖ್ಯವಾಗಿ ಆರೋಗ್ಯಕಾರಕ, ಅಂದರೆ ಮನಸ್ಥಿತಿಕಾರಕ ಆಗಲಿ ಆರೋಗ್ಯಕಾರಕ ಅವನೇ ಆಗಿರುವಂಥದ್ದು. ಮತ್ತು ಊಟ ಮಾಡೋದು, ಉಪಚಾರಗಳು ಮಾಡೋದಕ್ಕೆ ಚಂದ್ರ ಬಲವಾಗಿರಬೇಕು. ನೋಡಿ, ಇವಾಗ ನಾವು ಹಾಸ್ಪಿಟ್ಲಲ್ಲಿ ಈ ನರ್ಸ್ಗಳು ಅವ್ರದ್ದೆಲ್ಲ ಸಾಮಾನ್ಯ ನೋಡಿ ಚಂದ್ರ ತುಂಬ ಬಲವಾಗಿರುತ್ತೆ. ಅಂದರೆ ಎಲ್ಲ ಒಂದು ತಾಯಿ ಹೃದಯ, ಅಂದರೆ ಯಾರೇ ಬರಲಿ ಒಂದು ಪ್ರೀತಿಪೂರ್ವಕರಾಗಿ ಆ ನರ್ಸರನ್ನು ನೋಡಿ ಅವ್ರು ಯಾವುದೇ ಭೇದ ಭಾವಗಳಿದ್ರೆ, ಯಾವುದೇ ಜಾತಿಯಲ್ಲಿ ನೋಡಿದ್ರೆ, ಮತ ನೋಡಿದ್ರೆ, ಎಷ್ಟೇ ವಯಸ್ಸಾಗಿದ್ರು ಕೂಡ, ಎಷ್ಟೇ ಗಲೀಜಾದರೂ ಕೂಡ ಅವರು ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕಿ, ಅಂದರೆ ತಾಯಿ ಹೃದಯ ಅಂತ ಹೇಳ್ತೀವಿ ಅದಕ್ಕೆ. ಹಂಗಾಗಿ ಚಂದ್ರನೇ ಮುಖ್ಯವಾಗಿ ಇರುತ್ತೆ. ಯಾರಿಗೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ, ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಎಲ್ಲ ಒಂದು ಕಡೆ ಪಿಶಾಚಿ ಪೀಡೆ ಕಾಟನ್ ಇರುತ್ತೆ. ಯಾವುದೋ ಹಳೆ ಮನೆಗೆ ಹೋಗ್ಬಿಟ್ಟಿರ್ತೀರ, ಗೊತ್ತಿಲ್ಲ ಬಾಡಿಗೆ ಕಮ್ಮಿ ಅಂತೇಳಿ, ಅಲ್ಲಿ ಯಾವುದೋ ಥರ ತೊಂದರೆಗಳು ನಾವು ಕಾಣ್ತೀವಿ. ಅದು ಬಿಟ್ಟರೆ ಏನಾಗುತ್ತೆ, ಯಾರೋ ಒಂದು ಪ್ರಯೋಗ ಮಾಡಿಬಿಟ್ಟಿರ್ತಾರೆ, ಪ್ರಯೋಗ ಮಾಡಿದ್ರು ಕೂಡ ನೋಡಿ ಮಾಂಡುಕ ಪ್ರಯೋಗ ಆಗಿರ್ಬೋದು, ಮತ್ತು ಈಗ ಚೌಡಿ ಪ್ರಯೋಗ ಅಂತ ಹೇಳ್ತೀವಿ. ಸುಮಾರು ಹಲವಾರು ಒಂದು 60 ಪ್ರಯೋಗ, ತುಂಬ ಪ್ರಬಲವಾದ ಶಕ್ತಿಶಾಲಿಯಾದ ಪ್ರಯೋಗಗಳು ಬರುತ್ತೆ. ಅದು ಈಗಿನ ಕಾಲದಲ್ಲಿ ಮಾಡದೇ ಇದ್ದರೂ ಕೂಡ ಎಲ್ಲೊಂದು ಕಡೆ ಸ್ವಲ್ಪ ಸಣ್ಣ ಮಟ್ಟ ಮಾಡೋರು ಇದ್ದಾರೆ. ಅದು ತೊಂದರೆಗಳಾಗುವಂಥದ್ದು, ಆದರೂ ಕೂಡ ಆರೋಗ್ಯದಲ್ಲಿ ತುಂಬ ತೊಂದರೆ ಆಗುವಂಥದ್ದು. ಎಲ್ಲೊಂದು ಕಡೆ ಬಾಡಿನೇ ನಿಮಗೆ ಒಳ್ಳೆ ಸ್ತಂಭನ ಆಗುವಂಥದ್ದು. ನೋಡಿ, ನಿಮ್ಮ ಇಡೀ ದೇಹನೇ ಅವರು ಸ್ತಂಭನೆ ಮಾಡಾಕ್ಬಿಟ್ಟಾಗ ಏನಾಗುತ್ತೆ, ಆರೋಗ್ಯದಲ್ಲಿ ತೀವ್ರವಾಗಿ ತೊಂದರೆ ಆಗುವಂಥದ್ದು. ಬಾಡಿ ಒಂಥರ ಊದ್ಕೊಳ್ಳೋದು, ಕಪ್ಪೆ ಹೇಗೆ ಊದ್ಕೊಳ್ಳುತ್ತೆ ಆ ಥರ ಬಾಡಿ ಹೊಟ್ಟೆ ಊದ್ಕೊಳ್ಳೋಂಥದ್ದು, ಬಾಡಿ ತೊಡೆಗಳು ಊದ್ಕೊಳ್ಳೋಂಥದ್ದು, ಬಾಡಿ ಮುಖ ಊದ್ಕೊಳ್ಳೋಂಥದ್ದು, ಬೆಳಗ್ಗೆ ಎದ್ದು ಊದ್ಕೊಳ್ಳುತ್ತೆ, ಮತ್ತು ಸಾಯಂಕಾಲ ಸರಿ ಹೋಗುತ್ತೆ. ಇದನ್ನು ಒಂದು ಪ್ರಯೋಗ ಅಂತೀವಿ. ಈ ಥರ ಎಲ್ಲ ಬಂದಾಗ ಆರೋಗ್ಯದಲ್ಲಿ ತೀವ್ರವಾಗಿ ತೊಂದರೆ ಆಗುವಂಥದ್ದು. ನೋಡಿ, ಮೊದಲನೇದಾಗಿ ಏನಾಗುತ್ತೆ ಅಂದರೆ, ಪ್ರಯೋಗಗಳಿಗಾದರೆ ಒಂದು ವೀರಭದ್ರೇಶ್ವರನ ಆಗಲಿ, ಅದೊಂದು ಕಾಲಭೈರವಂದಾಗಲಿ, ಅದೊಂದು ಚೌಡೇಶ್ವರಿದು, ಆ ಥರ ಒಂದು ಶಕ್ತಿ ದೇವರ ಒಂದು ಚಕ್ರ ಎಲ್ಲಮ್ಮ ಆಗಿರಿ, ಅದೊಂದು ಶಕ್ತಿ ದೇವರ ಚಕ್ರನ ಮನೇಲಿ ಸ್ಥಾಪನೆ ಮಾಡೋಂಥದ್ದು. ಅಂದರೆ ಒಂದು ದೇಹದಲ್ಲಿ ಆ ಒಂದು ಯಂತ್ರನ ಧಾರಣೆ ಮಾಡೋಂಥದ್ದು ಮಾಡಬೇಕು. ಅದಕ್ಕೆ ಅನುಕೂಲ ಆಗುತ್ತದೆ. ಆದರೆ ಆರೋಗ್ಯಕ್ಕೆ ಸಮಸ್ಯೆಗೆ ಈ ಒಂದು ಜಾತಕದಲ್ಲಿ ದೋಷ ಇದ್ದರೆ ಅದಕ್ಕೆ ಏನು ಮಾಡಬೇಕಂದ್ರೆ ಚಂದ್ರನ ಒಂದು ಬಲವನ್ನು ಮಾಡಬೇಕು. ಚಂದ್ರಗೆ ಅದು ಹೇಗೆ ನಾವು ದೋಷ, ಈಗ ಶನಿ ಒಂದು ಜೊತೆ ಚಂದ್ರನ ಒಂದು ಯುತಿ ಇರುವಂಥದ್ದು, ಆಗ ಶನಿಗೆ ಅಥವಾ ಚಂದ್ರನಿಗೆ ಪಾಪಕರ್ತರಿ ಯೋಗ ಇರುವಂಥದ್ದು, ಹೀಗೆ ಏನಾದರೂ ಒಂದು ದೋಷ ಇದ್ದಾಗ ಅದು ಯಾವ ರೀತಿ ನಾವು ಪರಿಹಾರ ಮಾಡ್ಬೋದು, ಒಂದು ಸರಳ ಪರಿಹಾರಗಳನ್ನ ಹೇಳ್ತೀನಿ, ತಕ್ಷಣ ನೀವು ಬರ್ಕೊಳ್ಳೋಂಥದ್ದು ಮಾಡಿ. ನೋಡಿ, ಮುಖ್ಯವಾಗಿ ಏನಂದರೆ ಚಂದ್ರನ ಒಂದು ಪರಿಹಾರ ಮಾಡೋಂಥದ್ದು. ಹೇಗೆ ಅಂದರೆ, ಮೊದಲನೇದಾಗಿ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹಾಲಿನ ಅಭಿಷೇಕ ಮಾಡೋಂಥದ್ದು ಮಾಡಿ, ಒಂದು 11 ವಾರ ಶಿವನಿಗೆ ಹೋಗಿ ಮಾಡೋಂಥದ್ದು, ಮತ್ತು ವಿಭೂತಿ ಅಥವಾ ಧೂಪಗಳನ್ನ ಕೊಡೋಂಥದ್ದು, ವಿಭೂತಿನ ದಾನ ಮಾಡೋಂಥದ್ದು ಮಾಡಿ, ದಾನ ಮಾಡಿ ಸ್ವಲ್ಪ ನೀವು ತೊಗೊಂಬರೋಂಥದ್ದು, ಪ್ರತಿದಿನ ಹಚ್ಚುವಂಥದ್ದು ಮಾಡಿ. ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದು ಜಪಮಾಲೆ ಇಟ್ಕೊಂಡು ಓಂ ನಮಃ ಶಿವಾಯ ಅಂತೇಳಿ 108 ಸರಿ ಪ್ರಾರ್ಥನೆ ಮಾಡೋಂಥದ್ದು ಮಾಡಿ. ಖಂಡಿತ ನಿಮ್ಗೆ ಅನುಕೂಲ ಆಗುವಂಥದ್ದು.
ಇದ್ರ ಜೊತೆಗೆ ಆದರೆ ನಿಮಗೆ ಅನುಕೂಲ ಆಯಿತು ಅಂದರೆ ಒಂದು ಬೆಳ್ಳಿ ಕಡ ಬರುತ್ತೆ. ಗಂಡಸರಾದರೆ ಬೆಳ್ಳಿ ಕಡ ಒಂದು 60 ಗ್ರಾಮು ಇಲ್ಲ ಒಂದು 50 ಗ್ರಾಮು, ಸ್ತ್ರೀಯರಾದರೆ ಒಂದು 25ರಿಂದ 30 ಗ್ರಾಮು ಒಂದು ಬೆಳ್ಳಿ ಕಡ ಮಾಡಿಸ್ಕೊಳ್ಳಿ. ಕೈಗೆ ಬೆಳ್ಳಿ ಕಡ ಹಾಕ್ಸ್ಕೊಳ್ಳೋಂಥದ್ದು. ಪುರುಷರಾದರೆ ಬಲಗೈಗೆ ಹಾಕೊಳ್ಳೋಂಥದ್ದು, ಸ್ತ್ರೀಯರಾದರೆ ಎಡಗೈಗೆ ಧಾರಣೆ ಮಾಡೋವಂಥದ್ದು ಮಾಡಿ ಖಂಡಿತ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ. ನೀವು ನೋಡ್ಬೋದು ಆಗಿನ ಕಾಲದಲ್ಲಿ ಹೆಂಗಸರುಗಳಿಗೆ, ಸ್ತ್ರೀಯರಿಗೆ ಅಜ್ಜಿದಿರು ಇವಾಗೂ ಇದ್ದಾರೆ ಕೆಲವೊಂದು ಕಡೆ, ಆಂಧ್ರದಲ್ಲಿ ಆಗಲಿ ನಮ್ಮ ಕರ್ನಾಟಕಗಳಲ್ಲಿ ತುಂಬ ಹಳ್ಳಿಗಳ ಕಡೆ ಹೋಗಿ ನೋಡಿ, ಅವರು ಅಜ್ಜಿದಿರಾಗಿರೋ ತುಂಬ 60-70 ವರ್ಷ ಆಗಿರುತ್ತೆ. ಆದರೆ ಅವ್ರ ಕಾಲಲ್ಲಿ 1/4 kg ಕಡಗ ಇರುತ್ತೆ, 150-200 ಗ್ರಾಮ್ ದಪ್ಪ ಕಡ ಇರುತ್ತೆ. ಯಾಕಂದರೆ ಆ ಕಡ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ನಮ್ಮ ಏನು ಭೂಮಿ ಗ್ರಹದ ಮೇಲೆ ಏನೋ ಒಂದು ದೋಷ ಇರುತ್ತೆ ನೋಡಿ, ಈ ರೇಸಿಗೆ ಸಂಬಂಧಪಟ್ಟಂಗೆ ಗ್ರಹಣ ಕಾಲದಲ್ಲಿರ್ಬೋದು, ಯಾವುದೇ ಥರ ಗ್ರಹ ಕಾಟ ಇರ್ಬೋದು, ಒಂದು ಕಡ ಹಾಕೊಂಡಿರ್ತಾರೆ. ಮತ್ತು ಸೊಂಟಕ್ಕೆ ನೋಡ್ಬೋದು ಒಂದು ಪಟ್ಟಿ ಡಾಬ್ ಹಾಕಿರ್ತಾರೆ, ಬೆಳ್ಳಿ ಡಾಬ್. ಅವರು ಅದನ್ನು ಶೋಕಿಗೆ ಹಾಕಲ್ಲ, ಪ್ರತಿನಿತ್ಯ ಹಾಕಿರ್ತಾರೆ. ಇದನ್ನು ಹಳ್ಳಿಗಳ ಕಡೆ ನೋಡ್ಬೋದು. ನೋಡಿ ಯಾರ ಹತ್ರ ಒಂದು ಬೆಳ್ಳಿ ಎಲ್ಲ ಧಾರಣೆ ಮಾಡಿರ್ತಾರೆ, ಅವ್ರು ಏನೇ ಒಂದು ಸಿಡಿಲೋಡಿ ಆಗಿರ್ಬೋದು ಅಥವಾ ಇನ್ನು ಯಾವುದೇ ಥರ ಗ್ರಹ ದೋಷ ಆಗಿರ್ಬೋದು, ಭೂಮಿಯಲ್ಲಾಗೋ ಒಂದು ವೈಬ್ರೇಷನ್ ಏನೇ ಇದ್ದರೂ ಕೂಡ ಅವ್ರಿಗೆ ತಟ್ಟೋದಿಲ್ಲ. ಅದೆಲ್ಲ ಒಂದು ವೈಜ್ಞಾನಿಕವಾಗಿ ನಾವು ನಮ್ಮ ಒಂದು ಹಿರಿಯರು, ಗುರು ಹಿರಿಯರು, ಋಷಿಮುನಿಗಳು ನಮಗೆ ಕೊಟ್ಟಿರೋಂಥ ದಾರಿ ಅದು. ನೋಡಿ ಯಾರು ಬೆಳ್ಳಿ ಕಡ ಹಾಕೊಂಡಿರ್ತಾರೆ ಕೈಗಳಿಗೆ, ಕಾಲಿಗೆ, ನೀವು ನೋಡ್ಬೋದು ತುಂಬ ಹಳೆ ಕಾಲದವರು ಕೈಗೆ ತಾತಂದಿರಾಗಲಿ ದಪ್ಪ ಕಡ ಹಾಕಿರ್ತಾರೆ. ಅವರು ಅಂದರೆ ಪಂಚಲೋಹದ ಹಾಕಿರ್ತಾರೆ, ಬೆಳ್ಳಿದು ಹಾಕಿರ್ತಾರೆ. ಅದೇನಕ್ಕಂದರೆ ಒಂದು ವೈಬ್ರೇಷನ್ ಏನಿದೆ ನಮ್ಮ ಗ್ರಹಗಳಲ್ಲಿ, ಭೂಮಿ ಮೇಲೆ ಏನೋ ಆಗೋಂಥ ವೈಬ್ರೇಷನ್, ಸಿಡಿಲಾಗಿರ್ಬೋದು, ಗ್ರಹ ಕಟ್ಟ ಆಗಿರ್ಬೋದು, ಬರೀ ಯಾವುದೇ ಥರ ತೊಂದರೆ ಆದರೂ ಕೂಡ ಅದು ನಿವಾರಣೆ ಮಾಡುತ್ತೆ ನಿಮಗೆ. ಸೊ ಹಾಗಾಗಿ ಕಡನ ಒಂದು ಧಾರಣೆ ಮಾಡಿ. ಅನುಕೂಲ ಇತ್ತು ಅಂದರೆ ಒಂದು ಸ್ತ್ರೀಯರಾದರೆ ಒಂದು ಮುತ್ತಿನ ಸರ ಹಾಕೋದು ಮಾಡಿ. ಆ ಮುತ್ತಿನ ಸರನ ಬೆಳ್ಳಿಯಲ್ಲಿ ಸುತ್ತಿಸಿ ನಂತರ ಹಾಕೊಂಡ್ರೆ ತುಂಬ ಶ್ರೇಷ್ಠ. ಜೊತೆಗೆ ಇನ್ನೂ ಸ್ವಲ್ಪ ಅನುಕೂಲ ಆಯಿತು ಅಂದರೆ ಒಂದು ಒಳ್ಳೆ ಮುತ್ತು ತುಂಬ ಚೆನ್ನಾಗಿರುವಂಥದ್ದು, ಒಂದು ಗಂಡಸರಾದರೆ ಒಂದು 5ರಿಂದ 6 ಕ್ಯಾರೆಟು ಮುತ್ತನ್ನ ಧಾರಣೆ ಮಾಡೋಂಥದ್ದು. ನೋಡಿ ಕಿರುಬೆರಳು ಅಂದರೆ ಕಿರುಬೆರಳಿಗೆ ಧಾರಣೆ ಮಾಡೋಂಥದ್ದು ಮಾಡಿ. ಬಲಗೈಗೆ ಕಿರುಬೆರಳಲ್ಲಿ ಹಾಕೊಳ್ಳೋಂಥದ್ದು ಗಂಡಸರಾದರೆ. ಸ್ತ್ರೀಯರಾದರೆ 3ರಿಂದ 4 ಕ್ಯಾರೆಟು ಇಲ್ಲಿ ಎಡಗೈಗೆ ಅವರು ಕಿರುಬೆರಳಿಗೆ ಮುತ್ತಿನಿಂದ ಒಂದು ಉಂಗುರ ಹಾಕುವಂಥದ್ದು ಧಾರಣೆ ಮಾಡಿ, ಖಂಡಿತ ಅನುಕೂಲ ಆಗುವಂಥದ್ದು. ಜೊತೆಗೆ ಶಿವನ ದೇವಸ್ಥಾನಕ್ಕೆ ಬೆಳ್ಳಿನ ದಾನ ಕೊಡುವಂಥದ್ದು ಮಾಡಿ. ಏನಪ್ಪ ಬೆಳ್ಳಿ ತುಂಬ ಕಾಸ್ಟ್ಲಿ ಅಂತ ಏನು ಹೇಳೋದಿಲ್ಲ, ನೀವು ಒಂದು 10 ಗ್ರಾಮ್ ಮಾಡಿ, ಇಲ್ಲ 5 ಗ್ರಾಮ್ ಮಾಡಿ. ಅನುಕೂಲ ಆಯಿತಾ ಒಂದು 100 ಗ್ರಾಮೇ ಮಾಡಿ. ಆ ದೇವ್ರಿಗೆ ಏನಾದರೂ ಒಂದು ಆ ದೇವಸ್ಥಾನಕ್ಕೆ ಹೋಗಿ ಕೇಳಿ, ಪುರೋಹಿತರು ನಮಗೆ ಏನು ನಾವು ಕೊಡಬೇಕು ಅಂತಿದ್ದೀವಿ, ಯಾವ ರೀತಿ ಕೊಡ್ಬೋದು. ಸೊ ಆ ರೀತಿ ನಿಮ್ಮ ಹಣಕಾಸು ಮಾಡಿದ್ರೆ ಖಂಡಿತ ದಾನ ಧರ್ಮ ಮಾಡಿ. ಒಂದು ಇನ್ನೂ ನಿಮ್ಮ ಒಂದು ಆರೋಗ್ಯ ಅಲ್ದಿರ ನಿಮ್ಮ ಮಕ್ಕಳಿಗೂ ಕೂಡ ವಂಶಾಭಿವೃದ್ಧಿ ಆಗುವಂಥದ್ದು, ಅವರ ಆರೋಗ್ಯ ಕೂಡ ಸರಿ ಹೋಗುವಂಥದ್ದು ಕೂಡ ಆಗುತ್ತೆ. ಅನುಕೂಲ ಇಲ್ಲ ಅಂದರೆ ನೋಡಿ ನಮ್ಗೆ ತುಂಬ ಕಡು ಬಡತನ, ನಮಗೇನೂ ಆಗಲ್ಲ ಅಂದರೆ ಖಂಡಿತ 1 kg ಅಕ್ಕಿ ಕೊಡಿ, ಆಮೇಲೆ ಒಂದು ಬೆಲ್ಲ, ಒಂದು 2 ಅಡಿಕೆ ಬಾಳೆಹಣ್ಣು, ಒಂದು ಪೂಜೆ ಸಾಮಾನು ಕೊಟ್ಟು ಪೂಜೆ ಮಾಡಿಸ್ಕೊಂಬನ್ನಿ. ಸೊ ಆ ಥರ ಪೂಜೆ ಮಾಡ್ಕೊಂಬಂದಾಗ ಕಾಲಕ್ರಮ ನಿಮಗೆ ದುಡ್ಡು ಕಾಸು ಅನುಕೂಲ ಆಗುತ್ತೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಆರೋಗ್ಯದಲ್ಲಿ ಕೂಡ ಅನುಕೂಲ ಆಗುವಂಥದ್ದು ವಿಶೇಷವಾಗಿ ನಾವು ಕಾಣುವಂಥದ್ದು. ಜೊತೆಗೆ ಒಂದು ಮಂತ್ರನ ಕೂಡ ಹೇಳ್ತೀನಿ, ಓಂ ಚಂದ್ರಾಯ ನಮಃ ಅಂತೇಳಿ ಅದೊಂದು ಮಂತ್ರ ಮಾಡ್ಕೊಳ್ಳಿ. ಓಂ ಶ್ರಾಂ ಶ್ರೀಂ ಶ್ರೌಂ ಚಂದ್ರಮಸೆ ನಮಃ. ನೋಡಿ ಈ ಮಂತ್ರನ ಹೇಳ್ಕೊಳ್ಳಿ, ಓಂ ಶ್ರಾಂ ಶ್ರೀಂ ಶ್ರೌಂ ಚಂದ್ರಮಸೆ ನಮಃ. ನೋಡಿ ಈ ಮಂತ್ರ ತುಂಬ ಬೀಜಾಕ್ಷರಿ ಮಂತ್ರ, ತುಂಬ ಪವರ್ಫುಲ್ ಆಗಿರುವಂಥದ್ದು. ಈ ಮಂತ್ರ ಹೇಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಲ್ಲ, ತುಂಬ ಚೆನ್ನಾಗಿ ಆಗುವಂಥದ್ದು ಕೂಡ ನಾವು ಕಾಣ್ತೀವಿ. ಆಮೇಲೆ ಬೀಜಾಕ್ಷರ ಓಂ ಶ್ರೀಂ ಐಂ ಶ್ರೀಂ, ಓಂ ಶ್ರೀಂ ಐಂ ಶ್ರೀಂ ಈ ಮಂತ್ರನ ಹೇಳ್ಕೊಳ್ಳಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಗುರುಗಳೇ, ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ. ಹೆಲೋ, ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ನಮಸ್ಕಾರ ಮೇಡಮ್, ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು. ಗುರುಗಳು ಇಲ್ಲಿದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಹೇಳಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಖಂಡಿತ ಅಮ್ಮ. ಡೇಟ್ ಆಫ್ ಬರ್ತ್ ಇದೆಯಮ್ಮ? ಹೌದು, 16/4/2003 ಸರ್. 2003. ಸಮಯ ಅಮ್ಮ? ಸಮಯ 2:30 ಸರ್. ಮಧ್ಯಾಹ್ನ 2:30 ಒಳಗಡೆ. ಮಧ್ಯಾಹ್ನ ಅಲ್ಲ? ಎಲ್ಲಿ ಹುಟ್ಟಿದ್ದು? ಶಿವಮೊಗ್ಗನ? ಶಿವಮೊಗ್ಗದಲ್ಲಿ. ಶಿವಮೊಗ್ಗ. ಶಿವಮೊಗ್ಗಕ್ಕೆ ರೆಗ್ಯುಲರ್ ಬರ್ತಾ ಇರ್ತೀವಿ ನಾವು, ಪರಿಹಾರಕ್ಕೆ ಪೂಜೆ ಕರೆಸ್ಕೊಂತ ಇರ್ತಾರೆ. ಹೌದು, ಶಿವಮೊಗ್ಗ ಎಲ್ಲ ಕಡೆ ಬರ್ತಾ ಇರ್ತೀವಿ. ಕಮಿಷನರು ಮನೆಗೆ ಬಂದಿದ್ವಿ, ಮನೆ ಅವ್ರಿಗೆಲ್ಲ ಅನುಕೂಲ, ತುಂಬ ಪರಿಚಯ ಇದಾರೆಲ್ಲ. ಆಮೇಲೆ ನೋಡಿ, ಖಂಡಿತಮ್ಮ. ಅದೇ ಮಗಂದು ಚಿತ್ತಾ ನಕ್ಷತ್ರ ಇದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಹೌದು, ಏನ್ ಕೇಳ್ಬೇಕಮ್ಮ ಇವ್ರಿಗೆ? ಅವನು BE ಕಂಪ್ಲೀಟ್ ಆಗ್ತಿಲ್ಲ ಸರ್, ಅವ್ನು ಮೆಕ್ಯಾನಿಕಲ್ BE ಮಾಡಿದ್ದ. ಈಗ ಈ ವರ್ಷ ಫ್ರೆಶರ್ ಅಷ್ಟೇ ಸರ್, ಇನ್ನು ಬ್ಯಾಕ್ಲಾಗ್ಸ್ ಎಲ್ಲ ಸುಮಾರು ಉಳಿಸ್ಕೊಂಡ್ಬಿಟ್ಟಿದ್ದಾನೆ. ಮತ್ತೆ ಕೆಲಸ ನೋಡಿದ್ರೆ ಕೆಲಸ ಆಗ್ತಾ ಇಲ್ಲ, ತುಂಬಾ ನಿದ್ದೆ ಮಾಡೋದು, ಮಾತು ಕೇಳಲ್ಲ, ಈ ತರದೇ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಕೇಳೋಣ ಅಂತ ಹೇಳಿ. ಖಂಡಿತ ನೋಡಿ, ನಾನು ರಾಶಿ ಭವಿಷ್ಯ ನನ್ನ ಪ್ರೋಗ್ರಾಮ್ ನೀವು ಪ್ರತಿನಿತ್ಯ ನೋಡಿದ್ರೆ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಿ ಸರ್, ಅದಕ್ಕೆ ಕಾಲ್ ಮಾಡಿದೆ. ಖಂಡಿತ ಅಮ್ಮ. ಅದ್ರಲ್ಲಿ ನೋಡಿ, ಸಿಂಹ ರಾಶಿ ಹೇಳ್ತಾನೆ ಇರ್ತೀನಿ ನಾನು, ಖಂಡಿತ ಅಲ್ವಾ? ಸಿಂಹ ರಾಶಿಗೆ ಹೇಳಿದ್ರೆ ಸಿಂಹ ಲಗ್ನ ಇಂಪಾರ್ಟೆಂಟ್, ರಾಶಿ ಎಲ್ಲ ಇಂಪಾರ್ಟೆಂಟು. ನೋಡಿ, ಯಾವುದೇ ಕಾರಣಕ್ಕೂ ಲಗ್ನ ನಮಗೆ ಇಂಪಾರ್ಟೆಂಟ್. ಎಲ್ಲರೂ ಏನಂತಾರೆ ರಾಶಿನೇ ಮುಖ್ಯ ಅಂತ ಹೇಳ್ತಾರೆ. ರಾಶಿ ಬಂದು ಮನಸ್ಕಾರಕ ಅಷ್ಟೇ, ಮನಸ್ಸನ್ನ ತೋರಿಸುತ್ತೆ, ನಮ್ಮ ಭಾವನೆನ ತೋರಿಸುತ್ತೆ. ಅದೇ ಲಗ್ನ ಇಸ್ ವೆರಿ ಇಂಪಾರ್ಟೆಂಟ್. 75 ಭಾಗ ಲಗ್ನಕ್ಕೆ ನಮಗೆ ನೋಡಬೇಕಾಗುತ್ತೆ ಜಾತಕ.
ಸೊ ನಿಮಗೆ ಲಗ್ನ ಅಂದರೆ ರಾಶಿಗೂ ನೋಡಿ ಲಗ್ನನೂ ನೋಡಿ. ಸಿಂಹ ರಾಶಿ ತಗೊಳಿದ್ರೆ ಲಗ್ನದಲ್ಲಿ ರಾಹುಕೇತುಗಳಿದ್ರೆ ಏನಾಗುತ್ತೆ ಅಂದರೆ ಈ ಮಾಟ ಮಂತ್ರ ಗ್ರಹ ದೋಷಗಳು ಸಾಮಾನ್ಯವಾಗಿ ನಾವು ಸರ್ವೇ ಸಾಮಾನ್ಯ ನೋಡ್ತೀವಿ. ಅವ್ರು ಎಷ್ಟೇ ದುಡ್ಡು ಕಾಸಲ್ಲಿ ಅನುಕೂಲ ಇದ್ರೂ ಕೂಡ ನೋಡಿ ಆ ಲಗ್ನದಲ್ಲಿ ರಾಹುಕೇತುಗಳು ಬಂತು ಅಂದರೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಾಗ ತೊಂದರೆ ಆಗುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ತಲೆನೋವು ಬರ್ತಿರೋಂಥದ್ದು, ಆಮೇಲೆ ಗುಪ್ತಾಂಗಕ್ಕೆ ಸಂಬಂಧಪಟ್ಟ ಹೌದಮ್ಮ ಅಂದರೆ ತುಂಬ ಇಷ್ಟು ದಿವಸ ಇರೋದಿಲ್ಲ, ಇವಾಗ ಸ್ಟಾರ್ಟ್ ಆಗೋಗಿರುತ್ತೆ ಅವ್ರಿಗೆ. ಇಲ್ಲ ನಮ್ಮ ಮಗ ಎಲ್ಲ ಚೆನ್ನಾಗಿದ್ದೀವಿ, ನಾವು ದೊಡ್ಡ ಪೂಜೆ ಮಾಡ್ತೀವಿ, ಹೋಮ ಮಾಡ್ತೀವಿ ಎಲ್ಲ ಹೇಳ್ತಾರೆ, ಯಾವುದೂ ಕೌಂಟ್ ಆಗಲ್ಲಮ್ಮ. ಅದಕ್ಕೆ ಕೆಲವೊಂದು ಯಂತ್ರಗಳನ್ನು ಧಾರಣೆ ಮಾಡಬೇಕು. ವೀರಭದ್ರೇಶ್ವರನ ಯಂತ್ರ, ಎಲ್ಲಮ್ಮಂದು, ಕಾಳಿಕಾದೇವಿದು ಕೆಲವೊಂದು ಯಂತ್ರಗಳು ಬರುತ್ತೆ. ಅದನ್ನು ನಾವು ಸರಿಯಾದ ಒಂದು ಸಮಯದಲ್ಲಿ ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಗಿಡಮೂಲಿಕೆನ ಹಾಕಿ ಅದನ್ನು ಒಂದು ಮಂತ್ರ ಮುಖಾಂತರ ಅದರ ಅಭಿಮಂತ್ರಿಸಿ ನಿಮ್ಮ ಹೆಸರಿಗೆ ಅವ್ರ ಹೆಸರಿಗೆ ಅವ್ರ ನಕ್ಷತ್ರಕ್ಕೆ ಮಾಡಿ ನಿಮ್ಗೆ ತಲುಪಿಸಿದ್ರೆ ಅದನ್ನು ನೀವು ಧಾರಣೆ ಮಾಡಿಕೊಂಡ್ರೆ ಸಾಕು, ಅನುಕೂಲ ಆಗುತ್ತೆ. ಇವ್ರಿಗೆ ಏನಾಗ್ತಿರುತ್ತೆ ಅಂದರೆ ಓದಿರೋದೆಲ್ಲ ಜ್ಞಾಪನ ಇರಲ್ಲ, ಮನಸ್ಸೇ ಇರಲ್ಲ, ಇಂಟರ್ವ್ಯೂ ಇದ್ರೂ ಕೂಡ ಪಾಸ್ ಹೋಗೋದಿಲ್ಲ ಅವರು. ಒಂಥರ ಸೋಂಬೇರಿ ಥರ ಮನೆಯಲ್ಲೇ ಕೂತ್ಕೊಳ್ಳೋವಂಥದ್ದು. ಆಮೇಲೆ ಯಾರ ಮಾತುಗಳಲ್ಲ ಇರಿಟೇಟಾಗಿ ಮಾತಾಡ್ತಾರೆ, ತಂದೆ ತಾಯಿ ಇರಿಟೇಟಾಗಿ ಮಾತಾಡ್ಬಿಡ್ತಾರೆ. ಆಮೇಲೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಸ್ವಲ್ಪ ನೀವಾದ್ರೆ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಫೋನ್ ಎತ್ತಲ್ಲ, ಕೇರ್ಲೆಸ್ ಮಾಡ್ತಾರೆ. ಈ ಥರ ಹಲವಾರು ಪ್ರಾಬ್ಲಮ್ ಬರುತ್ತೆ. ಇದಕ್ಕೆ ಆದಷ್ಟು ಏನು ಮಾಡಿದ್ರೆ ಮನೇಲಿ ಒಂದು ಅನುಕೂಲ ಆಯಿತು ಅಂದರೆ ಒಂದು ಅಷ್ಟ ದಿಗ್ಬಂಧನ ಮಾಡಿಸ್ಕೊಳ್ಳಿ. ಮತ್ತು ಒಂದು ಯಾವುದೋ ಒಂದು ಒಳ್ಳೆ ಚಕ್ರ, ವೀರಭದ್ರೇಶ್ವರಂದು ಎಲ್ಲ ಮುಂದೆ ಒಂದು ಚಕ್ರ ಕೊಡ್ತೀನಿ, ಅದನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಆ ಮಗುಗೆ ಒಂದು ಯಂತ್ರನ ಧಾರಣೆ ಮಾಡಿಸಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಅದರಲ್ಲಿ ಸರಸ್ವತಿ ಯಂತ್ರ ಕೂಡ ಹಾಕುವಂಥದ್ದು, ಮತ್ತು ಕಾರ್ಯಸಿದ್ಧಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗೋಕ್ಕೆ ಕೆಲವೊಂದು ಯಂತ್ರನೂ ಅದನ್ನು ಧಾರಣೆ ಮಾಡಿಸ್ತೀನಿ. ಆಯ್ತಮ್ಮ, ನನ್ನ ಪರ್ಸನಲ್ ನಂಬರ್ಗೆ ಫೋನ್ ಮಾಡಿ, ಅದರಲ್ಲಿ ಇರುತ್ತೆ, ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಆಯಿತಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದೇ ರೀತಿಯಾಗಿ ತಮಗೂ ಕೂಡ ಏನಾದರೂ ಸಮಸ್ಯೆಗಳಿದ್ದರೆ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರುಗಳ ನಂಬರ್ಗೆ ಕರೆ ಮಾಡಿ ಅವರ ಅಪಾಯಿಂಟ್ಮೆಂಟ್ ಪಡ್ಕೊಂಡು ನೇರವಾಗಿ ಮಾತನಾಡಿ. ಗುರುಗಳೇ, ಇಷ್ಟು ಹೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮೆಲ್ಲ ಪ್ರಶ್ನೆಗಳಿಗೂ ಹಾಗೂ ನಮ್ಮ ಕಾಲರ್ಗಳ ಎಲ್ಲ ಪ್ರಶ್ನೆಗಳಿಗೂ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ಸ್ ಅಮ್ಮ. ನಿಮಗೂ ಅಷ್ಟೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಅದೃಷ್ಟ ಜಾತಕ. ನೋಡ್ತಾ ಇರಿ ಜನತಾ ಟಿವಿ. ನಮಸ್ಕಾರ.